ಸಲ್ಸರಾಗಿದ್ದೀನಿ. ಸೊ ದೇವರ ಒಂದು ಕೃಪೆಯಿಂದ ನಾವು ಇವತ್ತಿನ ಒಂದು ವಾಲ್ಯೂಮ್ ಸ್ಟಡಿ ನಾವೇನ್ ಮಾಡೋಣ, ನಾವು ಶುರು ಮಾಡೋಣ. ಇದು ಶುರು ಮಾಡ್ಬೇಕಾದ್ರೆ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಅದನ್ನ ಶುರು ಮಾಡೋಣ. ಆ, ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅಥವಾ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆ ಆದವರೇ, ನಮಗೆ ಸ್ತೋತ್ರವಾಗಲಿ. ಸಕಲ ವಿಧವಂತ ರೀತಿಯಲ್ಲಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಪಾಪ ಮಾಡೋ ಸಂದರ್ಭದಲ್ಲೂ ನಮಗೆ ಕರುಣಿಸಿ ಕಾಪಾಡಿ ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿ ನಮಗೆ ಜೀವಿತದ ಸಂಖ್ಯೆ ಎಣಿಸಿ ಎಲ್ಲ ರೀತಿಯಲ್ಲಿ ಕೃಪೆ ಕೊಟ್ಟು ನಡೆಸ್ಕೊಟ್ಟಿದ್ಕ ನಿನ್ ಕೋಟಿ ಧನ್ಯವಾದಗಳು ಸಲ್ಲಿಸ್ತೀವಿ. ತಂದೆ ಆದವರೇ, ನಾವು ಕೆಲಸ ಬಂತ ಸೇವಕರು ಆದ್ರೂ ಕೂಡ ತಂದೆ ಆದವರೇ ನಮ್ಮಲ್ಲಿ ಎಷ್ಟೋ ರೀತಿಯಲ್ಲಿ ಕರುಣಿಸಿ ನಿನ್ನ ಒಂದು ಉತ್ಕೃಷ್ಟವಂತ ವಾಗ್ದಾನಗಳ ಮುಖಾಂತರ ನಮ್ಗೆ ಇದುವರೆಗೂ ನಡೆಸ್ತಾ ಬಂದಿದ್ಯಾ. ನೀನ್ ಮಾಡಿದಂತ ಒಂದು ದೈವಿಕ ಯೋಜನೆ ನಮ್ಗೊಂದು ಪಾಲು ಕೂಡ ಕೊಟ್ಟಿದ್ಯಾ. ತಂದೆ ನಿನ್ನ ಒಂದು ಅನೇಕ ಒಂದು ಭಕ್ತಗಳ ಮುಖಾಂತರ ಬರೆದಿರಂತ ಅನೇಕ ಒಂದು ಗ್ರಂಥಗಳನ್ನ ಓದೋದಕ್ಕೆ ನಮಗೆ ಕೊಟ್ಟಂತ ಮಹಾಭಾಗ್ಯಕ್ಕೆ ಸ್ವತಃ ಸಲ್ಲಿಸಲಾಗ್ತೇವೆ. ನಮ್ಮ ಜೀವಿತದಲ್ಲಿ ತಂದೆ ಕೊಟ್ಟಂತ ಎಲ್ಲ ಶೋಧನೆಗಳಿಗೆ ಧನ್ಯವಾದಗಳು. ಈ ಶೋಧನೆ ಎಲ್ಲ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು, ಇದನ್ನ ಕಲಿಬೇಕಂತ ಪಾಠಗಳನ್ನ ಸಂಪೂರ್ಣವಾಗಿ ಆದಷ್ಟು ಬೇಗ ಕಲ್ತ್ಕೊಂಡು ಕ್ರಿಸ್ತನ ಸ್ವರೂಪದ ಬೆಳೆ ಅಂತ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ತಂದೆ ಅನೇಕ ಸೋದರಿಗಳು ಬರೆದಂತ ಸಂದರ್ಭದಲ್ಲಿ ಅವನು ಕೂಡ ಆಶೀರ್ವದಿಸು. ಮುಂದೆ ಬರೋ ದಿನಗಳಲ್ಲಿ ಕೂಡ ಅವರು ಕೂಡ ಇದನ್ನ ಪಾಲ್ಗೊಂಡು ಅವ್ರು ಕೂಡ ಆಶೀರ್ವಾದ ಹೊಂದುವಂತ ಕೂಡ ಕೃಪೆ ಮಾಡ್ಬೇಕಾಗಿ ತಿಳ್ಕೊಂತೀವಿ. ಹೀಗೆ ತಂದೆ ಬೆಳೆದಂತವರುಗಳನ್ನ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ದಯವಿಸಬೇಕು ತಂದೆ ಆದವರೇ. ಸರಿ, ಸೊ ನಾವು ಏನ್ ಮಾಡಿದ್ರಿ, ಒಂದು 2 weeks ಬಿಫೋರ್ 6th ವಾಲ್ಯೂಮ್ನ ನಾವೇನ್ ಮಾಡಿದ್ರಿ, ನಾವು ಸ್ಟಡಿ ಮಾಡಿದ್ರಿ ಅದರ. ಸೊ 6th ವಾಲ್ಯೂಮ್ನಲ್ಲಿ ನೋಡ್ಬೇಕಾರೆ ನಾವು ಏನಪ್ಪಾ ನೋಡಿದ್ರಿ ಅಂತಂದ್ರೆ, ಈ 7 ಕ್ರಿಯೇಟಿವ್ ಡೇಸ್ ಅದರ ದೇವರು ಸೃಷ್ಟಿ ಮಾಡಿದಂತ 7 ದಿನದ ಬಗ್ಗೆ ಏನ್ ಮಾಡಿದ್ರಿ, ನಾವು ಡೀಟೇಲ್ನ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅದರ. ಸೊ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಅದನ್ನೇ ಒಂದು ಫರ್ದರ್ ಅದರ 6ನೇ ವಾಲ್ಯೂಮ್ನಲ್ಲಿ ಬ್ರದರ್ ರಸಲ್ ಹೇಳಂತ ಒಂದು ಚಾಪ್ಟರ್ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಇದಕ್ಕಿಂತ ಮುಂಚೆ ನೋಡಿರೋಂಥ ಅನೇಕ ವಿಚಾರಗಳಲ್ಲಿ ನಾವೇನಪ್ಪ ನೋಡಿದ್ರೆ ಅಂದ್ರೆ 6 ದಿನದ ಸೃಷ್ಟಿಗಳ ಬಗ್ಗೆ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅದರ. ಸೊ ಹೆಂಗೆ ಬಂದ್ಬಿಟ್ಟು ಬ್ರದರ್ ರಸಲ್ ಏನ್ ಮಾಡ್ತಾರೆ ಅಂತಂದ್ರೆ, 6th ವಾಲ್ಯೂಮ್ನಲ್ಲಿ ಅನೇಕ ಒಂದು ಇವರು ರೈಟರ್ಸ್, ಅನೇಕ ಒಂದು ಸೈಂಟಿಸ್ಟ್ಗಳು ಹೇಳಂತ ಒಂದು ಮಾತುಗಳನ್ನ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಆ ಒಂದು ಮಾತುಗಳೇ ಕೊಲಾಬ್ರೇಷನ್ ಮಾಡ್ಕೊಂಡು ಬ್ರದರ್ ರಸಲ್ ಏನ್ ಹೇಳ್ತಾರೆ, ಯಾವ ತರ ಬಂದ್ಬಿಟ್ಟು ದೇವ್ರ ಯೋಜನೆ ಏನಾಗಿದೆ, ಬೈಬಲ್ ಕೊಟ್ಟೆ ಅಂತ ಎಲ್ಲ ಮಾತುಗಳೇನಾಗಿದೆ ಒಂದು ಕರೆಕ್ಟ್ ಆಗಿದೆ ಅಂತ ಏನ್ ಮಾಡಿದ್ರೆ ಎಲ್ಲೋ ಒಂದು ಪಾಯಿಂಟ್ಗಳನ್ನ ನಾವು ನೋಡಿದ್ರಿ. ಈ ವಾರ ನಾವೇನ್ ಮಾಡೋಣ, ಅದನ್ನ ಕಂಟಿನ್ಯೂ ಮಾಡೋಣ. ಎಲ್ಲಿ ಅಂತ ನೋಡ್ಬೇಕಾದ್ರೆ ಇಂಗ್ಲಿಷಲ್ಲಿ ಪೇಜ್ ನಂಬರ್ 47 ನಲ್ಲಿ ನಾವೇನ್ ನೋಡಿದ್ರೆ, ಸೆಕೆಂಡ್ ಪ್ಯಾರಾಗ್ರಾಫ್ ಇಂದ ಅವೇರ್ ಅಂತಂದ್ಬಿಟ್ಟು ಏನಾಗ್ತಾರೆ ಒಂದು ವರ್ಡ್ ಬರ್ತಾರೆ. ಅಲ್ಲಿಂದ ನಾವೇನಾಗ್ತೀರಿ ನಾವು ಓದೋದನ್ನ ನೋಡಿದ್ರಿ. ಅದೇ ತರ ನಮ್ಮ ಕನ್ನಡದಲ್ಲಿ ನೋಡ್ಬೇಕಾದ್ರೆ, ಕನ್ನಡದಲ್ಲಿ ಪೇಜ್ ನಂಬರ್ ಬಂದ್ಬಿಟ್ಟು 25 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದೇ ಸೆಕೆಂಡ್ ಪ್ಯಾರಾಗ್ರಾಫ್ ಏನಂದ್ರೆ, ಹೀಗಿದ್ದಾಗ್ಯೂ ಯೆಹೋವ ದೇವರು ಅಂತಂದ್ಬಿಟ್ಟು ಏನಂತಾರೆ ಅಲ್ಲಿ ಅಂತಂದ್ಬಿಟ್ಟು ಅಲ್ಲಿಂದ ಶುರು ಆಗ್ತದೆ. ಅದನ್ನ ಇವಾಗ ನಾವು ಓದಿ ನಾವೇನ್ ಮಾಡೋಣ ಕೇಳೋಣ. ಹೀಗಿದ್ದಾಗ್ಯೂ ಯೆಹೋವ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಸ್ಥಗಿತಗೊಳಿಸಿದ ಮುಖ್ಯ ಕಾರಣವೇನೆಂದರೆ, ನಿಸ್ಸಂದೇಹವಾಗಿ ಬೇರೆ ಯಾವ ಕ್ರಮವೂ ಮಾಡಲಾಗದ ರೀತಿಯಲ್ಲಿ ದೈವಿಕ ಲಕ್ಷಣಗಳು ಪ್ರದರ್ಶನಗೊಳ್ಳುವಂತೆ ಅದು ತಾನೇ ಪಡೆದುಕೊಂಡಿರುವ ಏಕಪುತ್ರನು ಮಗನಿಗೆ ಮಾತ್ರವಲ್ಲ ತಂದೆಗೂ ಮಹಿಮೆಯುಂಟು ಮಾಡುವ ರೀತಿಯಲ್ಲಿ ನೆರವೇರಲಿ ಎಂಬುದೇ. ಇದು ತನ್ನ ಮಗನನ್ನು ಮಾನವನ ವಿಮೋಚನೆಗಾಗಿ ಸಮರ್ಪಿಸಿದ್ದು ದೇವರ ನ್ಯಾಯದ ಪ್ರದರ್ಶನ ಮಾತ್ರವಾಗಿರದೆ, ಇದು ಯಾವ ರೀತಿಯಲ್ಲಿಯೂ ಪಾಪದ ಸಂಬಳ ಮರಣ ಎಂಬ ಶಾಸನವನ್ನು ಉಲ್ಲಂಘಿಸದೆ, ಅದೇ ಸಮಯದಲ್ಲಿ ಬಿದ್ದು ಹೋದವರ ಉದ್ಧಾರಕ್ಕಾಗಿ ತನ್ನ ಸ್ವಂತ ಮಗನನ್ನು ಮರಣಕ್ಕೆ ಒಪ್ಪಿಸಿಕೊಡುವ ಮಟ್ಟಿನ ದೇವರ ಪ್ರೀತಿ ಕರುಣೆಗಳನ್ನೂ ಸಹ ಪ್ರಕಟಿಸುವುದಾಗಿದೆ. ಪೂರ್ಣಗೊಂಡಾಗ ದೇವರ ಜ್ಞಾನ ಮತ್ತು ಶಕ್ತಿಗಳು ಸಹ ಸಿದ್ಧತೆಯ ಪ್ರತಿಯೊಂದು ಲಕ್ಷಣಗಳಲ್ಲಿಯೂ ಎದ್ದು ಕಾಣುತ್ತವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವೇನ್ ನೋಡ್ಬೇಕಾದ್ರೆ ಏನ್ ನೋಡ್ತಿದ್ದಾರೆ, ದೇವರು 7ನೇ ದಿನ ಏನ್ ಮಾಡಿದ್ರು, ವಿಶ್ರಾಂತಿ ತಗೊಂಡ್ರಲ್ಲ, ರೆಸ್ಟ್ ತಗೊಂಡ್ರಲ್ಲ. ಏನಪ್ಪಾ ಅದು ರೆಸ್ಟು ಅಂತಂತ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ದೇವ್ರು ಬಂದ್ಬಿಟ್ಟು ರೆಸ್ಟ್ ತಗೊಂಡ್ರು ಅಂತಂದ್ರೆ ಏನಕ್ಕಾಗಿ ಅಂತ ನೋಡ್ಬೇಕಾ, ಮುಖ್ಯವಾಗಿ ಏನ್ರಿ, ತನ್ನ ಒಬ್ಬನೇ ಮಗನು ಯೇಸು ಕ್ರಿಸ್ತನ ಒಂದು ಮುಖಾಂತರ ಏನಾಗಬೇಕು, ಎಲ್ಲರ ಒಂದು ಪರಿಜ್ಞಾನಕ್ಕೆ ಬರಬೇಕು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರೆ ಒಂದು ವಿಶ್ರಾಂತಿ ತಗೊಂಡ್ರು ಅಂತ ನೋಡ್ತೀರಿ. ಅದರ ಅದಕ್ಕೆ ನೋಡ್ಬೇಕ್ರೆ
ಯಾವ್ದಕ್ಕೆ ಅಂತಂದ್ರೆ ಅದು ಆ ಆ ಒಂದು ದಿನದಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ರು ದೇವ್ರು ಮಾಡ್ಬೇಕಂತಿದ್ರು. ಅವೆಲ್ಲಾ ಕಾರ್ಯಗಳನ್ನ ಮಾಡೋದಿಕ್ಕೆ ಯೇಸು ಕ್ರಿಸ್ತನ ಮುಂದೆ ಇಟ್ಕೊಂಡು ದೇವ್ರ ಏನ್ ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ರು. ಅದರಿಂದ ಕ್ರಿಸ್ತನಿಗೂ ಮತ್ತೆ ದೇವ್ರಿಗೇನಾಗ್ಲಿ ಆ ನಾಮಕ್ಕೆ ಮಹಿಮೆ ಬರ್ಲಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದರಿಂದ ಏನಾಯ್ತು ಅಂತಂದ್ರೆ ಮನುಷ್ಯ ಪಾಪಕ್ಕೆ ಬಿತ್ತಾರೆ ಅಂತ ಫಸ್ಟ್ ದೇವ್ರಿಗೆ ಏನಾಗಿತ್ತು ಅದು ಗೊತ್ತಿತ್ತು. ಪಾಪಕ್ಕೆ ಬಿದ್ದವಾಗ ಕ್ರಿಸ್ತನ ಒಂದು ಬಲಿಯ ಮುಖಾಂತರ ಅವ್ರನ್ನೆಲ್ಲ ಎತ್ತೋದಿಕ್ಕೆ ಏನಾಗ್ತದೆ ದೇವ್ರಿಗೆ ಸಹಾಯ ಆಗ್ತದೆ. ಆಮೇಲೆ ಕ್ರಿಸ್ತನ ಒಂದು ಪ್ರೀತಿ ಆಮೇಲೆ ಎಲ್ಲದಕ್ಕಿಂತ ಮೇಲೆ ದೇವರ ಪ್ರೀತಿನ ಎಂತಾರೆ ಜನಗಳಿಗೆ ವ್ಯಕ್ತಪಡಿಸೋದಕ್ಕೆ ಏನಾಗ್ತದೆ ಅಲ್ಲಿ ಒಂದು ಹೆಲ್ಪ್ ಆಗ್ತಾರೆ, ಒಂದು ಅವಕಾಶ ಆಗ್ತಾರೆ ಅಂತ ದೇವ್ರ ಎದುರು ನೋಡುದು. ಅದಕ್ಕೆ ನೋಡ್ಬೇಕಾದ್ರೆ ಅದು ಮಾತ್ರ ಅಲ್ಲ ಏನ್ರಿ ದೇವರ ಒಂದು ನೀತಿ ಅದರ ದೇವರ ಒಂದು ನೀತಿನ ಬಂದ್ಬಿಟ್ಟು ದೇವರು ಯಾವ ತರ ಒಂದು ಮನುಷ್ಯರುಗಳಿಗೆ ತಿಳಿಸ್ತಾರೆ ಅಂತಂದ್ಬಿಟ್ಟು ಅದರ ದೇವ್ರ ಜಸ್ಟಿಸ್ ಅನ್ನ ಏನೋ ಅಂತ ಕೂಡ ಏನಾಗ್ಲಿ ಜನಗಳಿಗೆ ತಿಳಿಲಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡೋದು ಅಂದ್ರೆ ದೇವ್ರು ಫರ್ದರ್ ಆಗಿ ಏನೋ ಹೊಸದಾಗಿ ಏನೋ ಸೃಷ್ಟಿ ಮಾಡಕ್ ಹೋಗ್ತಾರೆ ಏನ್ ಮಾಡೋದಂತೆ ರೆಸ್ಟ್ ತಗೊಂಡ್ರು. ಮಾಡಿದಂತ ಒಂದು ಕೆಲಸಗಳೇನಾಗ್ಲಿ ಅದೆಲ್ಲ ಒಂದು ಫುಲ್ಫಿಲ್ಮೆಂಟ್ಗೆ ಬರ್ಲಿ ಅಂತ ದೇವ್ರ ಏನ್ ಮಾಡೋದಂದ್ರೆ ವಿಶ್ರಾಂತಿ ತಗೊಂಡ್ರು ಅಂತ ಏನ್ ಮಾಡ್ತೀವಿ ನೋಡ್ತೀವಿ ಅಲ್ರ. ಸೊ ಇದರಿಂದ ಏನಪ್ಪಾ ದೇವ್ರು ಹಂಗಾರೆ ಅವರು ಒಂದು ಆಜ್ಞೆನ ಮೀರ್ ನಡೆದಂಗ ಆಯ್ತಾ ಅಥವಾ ದೇವ್ರು ಒಂದು ಏನೋ ಒಂದು ಕ್ಯಾರೆಕ್ಟರ್ಗಳನ್ನ ಅದರ ದೇವ್ರಿಗೆ ಏನ್ ಕ್ಯಾರೆಕ್ಟರ್ಗಳಿದೆ ಜಸ್ಟಿಸ್, ಲವ್, ವಿಸ್ಡಮ್, ಪವರ್ ಅಂತ ನೋಡಿದ್ರೆ ಇದನ್ನೆಲ್ಲ ದೇವ್ರ ಏನೋ ವೈಲೇಟ್ ಮಾಡಿ ಏನೋ ನಡೆದಂಗ ಆಯ್ತಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಬದಲಾಗಿ ದೇವ್ರಿಗೆ ಇನ್ನ ಅತಿಶಯವಂತ ಗುಣಲಕ್ಷಣಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ದೇವರು ಮನುಷ್ಯರಿಗೆ ವ್ಯಕ್ತಪಡಿಸೋದಕ್ಕೆ ಏನಾಗಿದೆ ಒಂದು ಬ್ಯೂಟಿಫುಲ್ ಅವಕಾಶ ಏನಾಗಿದೆ ಅಲ್ಲಾಗಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನೋಡ್ಬೇಕಾರೆ ಒಂದು ಮಾತನ್ನ ಓದ್ತೀರಿ. ಏನಂತ ನೋಡ್ಬೇಕಾರೆ ರೆವಲ್ಯೂಷನ್ ನಲ್ಲಿ ಚಾಪ್ಟರ್ 5 ವರ್ಸ್ ಚಾಪ್ಟರ್ 5 ನಲ್ಲಿ ವರ್ಸ್ 5-6 ಓದ್ತೀರಾ ಯಾರಾದ್ರು? ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ಯಜ್ಞದ ಕುರಿಯಾದಾತನಿಗೆ ಬಿದ್ದರು. ಅವ್ರೇಂತಾರೆ ಒಂದು ಕೈನಲ್ಲಿ ವೀಣೆಗಳಿತ್ತು ಅಂತ ನೋಡ್ತಾ ಇದಾರೆ. ಸರಿ ನೋಡ್ಬೇಕಾದ್ರೆ ಇಲ್ಲಿ ಯಾವಾಗೆಲ್ಲ ನಾವು ಏನಂತಾರೆ ಈ ಒಂದು ಪ್ರಾಫೆಸಿಗಳು ಫುಲ್ಫಿಲ್ ಆಗೋದು ನೋಡ್ತೀರಿ ಅಂತ ನೋಡ್ತಾ ಇದ್ರೆ ಏನ್ರಿ ದ 4 beasts and the 4 and 24 elders fell down before the lamb ಹೇಳ್ತಾ ಇದಾರೆ. 4 ಜೀವಿಗಳು ದೇವ್ರಿಗೆ ಏನಾಯ್ತದೆ ಅಡ್ಡ ಬಿತ್ತು ಅಂತ ಅಡ್ಡ ಬಿದ್ದು ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ ಅಡ್ಡ ಬಿದ್ದು ಸ್ತೋತ್ರ ಮಾಡೋದು ನಮ್ಗೆ ಏನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಇವರು ಏನ್ರಿ ದೇವರ ಗುಣಲಕ್ಷಣಗಳು ಜನಗಳಿಗೆ ಏನಾಯ್ತಂತೆ ಇನ್ನ ಕ್ಲಿಯರ್ ಆಗಿ ಅಲ್ಲಿ ಗೊತ್ತಾಗೋದಕ್ಕೆ ಶುರು ಆದಾಗ ದೇವ್ರಿಗೆ ಏನಾಯ್ತಂದ್ರೆ ಒಂದು ಮಹಿಮೆ ಒಂದು ಗೌರವ ಬಂತು ಅಂತಂದ್ರೆ ಆ 4 ಜೀವಿಗಳು ದೇವ್ರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದವಾಗ ಏನೇನ್ ಮೀನಿಂಗ್ ಅಂತಂದ್ರೆ ದೇವ್ರಿಗೆ ಏನ್ ಮಾಡೋದಕ್ಕೆ ಘನತೆ ಗೌರವ ಸಲ್ಲಿಸ್ದಂಗೆ. ದೇವ್ರಿಗೆ ಯಾವಾಗ ಘನತೆ ಗೌರವ ಬರ್ತಾರೆ ಅಂತಂದ್ರೆ ದೇವ್ರ ಬಗ್ಗೆ ಜನಗಳು ಯಾವಾಗ ಅಧಿಕವಾಗಿ ತಿಳ್ಕೊಂತಾರೋ ಅವ್ರಿಗೆ ಏನಾಗ್ತಾರೆ ಇನ್ನ ಒಂದು ಘನತೆ ಗೌರವ ಏನಾಗ್ತಾರೆ ಜಾಸ್ತಿ ಬರ್ತಾರೆ ಅಂತ ಮಾಡಿದ್ರು. ಅದಕ್ಕೆ ನಾವು ಬೈಬಲ್ ಕೂತ ಓದ್ಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಈ ತರ ಸಿಚುವೇಶನ್ಸ್ ಎಷ್ಟೋ ಸತಿ ಬರ್ತಾರೆ. ಅಲ್ಲೇ ನೋಡಿ ಇನ್ನೊಂದ್ಸತಿ ವರ್ಸ್ 13 ನೋಡಿ ಅಂತೀನಿ. ಅದ್ರಲ್ಲೇ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳಿದ್ದನ್ನು ಕೇಳಿದೆನು. 4 ಜೀವಿಗಳು ಆಮೇನ್ ಅಂದವು.
ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ನೋಡ್ರ, ಹಿರಿಯರು ಏನ್ ಮಾಡಿದ್ರು? ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು. ಆ 4 ಜೀವಿಗಳು ಆಮೇನ್ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ, ಏನೋ ಒಂದು ಕಾರ್ಯ ನೆರವೇರ್ಬೇಕಾದ್ರೆ ದೇವ್ರಿಗೆ ಒಂದು ಗುಣಲಕ್ಷಣಗಳೇನ ಇನ್ನ ಅಧಿಕವಾಗಿ ಜನಗಳಿಗೆ ಗೊತ್ತಾಗೋದಕ್ಕೆ ಶುರು ಆಯ್ತು. ಯಾವಾಗ ಜನಗಳಿಗೆ ದೇವ್ರ ಬಗ್ಗೆ ಅಧಿಕವಾಗಿ ಗೊತ್ತಾಗೋದಕ್ಕೆ ಶುರು ಆಯ್ತು, ಅವ್ರು ಏನ್ ಮಾಡಿದ್ರು? ದೇವ್ರನ್ನ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಈ ಅಪ್ರಿಶಿಯೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಏನಾಯ್ತಂದ್ರೆ, ದೇವ್ರಿಗೆ ಏನಾಯ್ತಂತೆ? ಒಂದು ಅಧಿಕವಾಗಿ ಮಹಿಮೆ, ಒಂದು ಘನತೆ, ಗೌರವ ಬಂತು ಅಂತ. ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಥ ಆಗೋ ರೀತಿಲಿ ಇವಾಗ ನಾವೆಲ್ಲ ಕ್ಲಾಸಸ್ ಕಲ್ತಿದ್ರಿ. ಕ್ಲಾಸಸ್ ಕಲಿಕೆ ಮುಂಚೆ ನಾವೇನ್ ತಿಳ್ಕೊಂಡಿದ್ರಿ? ಯೇಸು ಕ್ರಿಸ್ತ ತಂದೆ ದೇವ್ರು ಇಬ್ರು ಒಂದೇ, ಹೋಲಿ ಸ್ಪಿರಿಟ್ ಕೂಡ ಒಂದೇ ತ್ರೈಕತ್ವ ಅಂತ ತಿಳ್ಕೊಂಡಿದ್ರಿ. ಆದ್ರೆ ನಮ್ಗೆ ಇವಾಗ ಸತ್ಯ ಎಲ್ಲ ತಿಳಿಬೇಕು ಏನಾಗಿದೆ, ಇವೆಲ್ಲ ಈ ತರ ಇಲ್ಲ ಅಂತ ನಮ್ಗೆ ಏನಾಗಿದೆ? ನಮ್ಗೆ ಗೊತ್ತಾಗಿದೆ ನಿಜವಾದ ದೇವ್ರು ಯಾರು, ನಿಜವಾದ ದೇವ್ರ ಗುಣಲಕ್ಷಣಗಳು ಅಂತ ನಮ್ಗೆ ಏನಾಗಿದೆ ಇವಾಗ ಗೊತ್ತಾಗಿದೆ. ಅಲ್ಲ, ಇವಾಗ ಗೊತ್ತಾಗಿರ್ಬೇಕಾದ್ರೆ ದೇವ್ರನ್ನ ಏನ್ ಮಾಡ್ತೀರಿ? ಒಂದು ಪ್ರಾಪರ್ ಆಟಿಟ್ಯೂಡ್ ಅಲ್ಲಿ ಏನ್ ಮಾಡ್ತೀವಿ? ನಾವು ವರ್ಷಿಪ್ ಮಾಡ್ತೀರಿ. ಅವಾಗ ಯಾರಿಗೆ ಒಂದು ರೆಸ್ಪೆಕ್ಟ್, ಯಾರಿಗೊಂದು ಹಾನರ್ ಅಂತಂದ್ರೆ ದೇವ್ರಿಗೇನ್ರಿ? ಅದ್ರ ಅನ್ನ ಏನಾಗ್ತಾರೆ? ದೇವ್ರ ನಾಮಕ್ಕೆ ಏನಾಗ್ತದೆ? ಇನ್ನ ಒಂದು ಕೀರ್ತಿ ಮಹಿಮೆ ಬಂದಂಗೆ. ಅದಕ್ಕೆ ಇದ್ರಲ್ಲಿ ನೋಡಿದ್ರೆ ರೆವಲ್ಯೂಷನ್ 4th ಚಾಪ್ಟರ್ ನೋಡಿದ್ರೆ 4 ಜೀವಿಗಳ ಬಗ್ಗೆ ಹೇಳ್ತಾರೆ. 4 ಜೀವಿ ಬಗ್ಗೆ ಹೇಳ್ಬಿಟ್ಟು 8 ಮತ್ತು 9. 4 ಜೀವಿಗಳಿಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು, ಒಬ್ಬ ಪರಿಶುದ್ಧನು, ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಎಂದು ಹೇಳುತ್ತವೆ. ವೆರಿ ಗುಡ್. ಆಮೇಲೆ ಸರ್, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತೆ, ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನನ್ನ ಪಾದಕ್ಕೆ ಅಡ್ಡಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೆ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನಿಗೆ ಆರಾಧಿಸುತ್ತಾರೆ. ವೆರಿ ಗುಡ್. ಅದರ ಸರಿ ನೋಡ್ಬೇಕಾದ್ರೆ ಏನ್ ನೋಡ್ತಿದ್ದು ಅಂದ್ರೆ 8th ವರ್ಷಲ್ಲಿ 4 ಜೀವಿಗಳ ಬಗ್ಗೆ ಏನ್ ಮಾಡೋದು ಕೊಟ್ಟಿದ್ದಾರೆ. 4 ಜೀವಿಗಳಿಗೆ ಅಂತಂತೆ 6 ರೆಕ್ಕೆಗಳಿತ್ತು ಅಂತ ನೋಡ್ತೀರಿ ಅದರ. ಸೊ ಅದಕ್ಕೆ ಅದು ಫುಲ್ ಏನಾಗಿತ್ತಂತೆ, ಮೈಯೆಲ್ಲ ಫುಲ್ ಕಣ್ಗಳಿತ್ತು ಅಂತ ಹೇಳ್ತಾರ. ಇದೇನಪ್ಪ ಇದು ಆ ಜೀವಿಗಳಿಗಿರಂತ 6 ರೆಕ್ಕೆಗಳು ಅಂತಂದ್ರೆ ನೋಡ್ಬೇಕಾದ್ರೆ ಈ ಕಿರುಬ್ಗಳಿಗೆ ಇರ್ತಾರೆ ರೆಕ್ಕೆಗಳು. ಆತರ ಕಿರುಬ್ ಇರುತ್ತೆ ರೆಕ್ಕೆ. ಬೈಬಲ್ ರೆಕ್ಕೆ ಅಂತಂದ್ರೆ ದೇವ್ರ ವಾಕ್ಯಕ್ಕೆ ಏನ್ ಮಾಡ್ತಾರೆ ಅಲ್ಲಿ? ರೆಕ್ಕೆಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅದರ. ಸೊ ದೇವರು ಒಂದು ಏನಂತಾರೆ? ಸತ್ಯ. ಇದು ಹೆಂಗಿದೆ ಅಂದ್ರೆ ಇದು ರೆಕ್ಕೆ ತರ ಏನ್ ಮಾಡ್ತಂತೆ? ಅದನ್ನ ಕವರ್ ಮಾಡ್ತಾರಂತೆ ಅದರ. ಸೊ ಅದಕ್ಕೆ ಬೈಬಲ್ ಅಲ್ಲಿ ಏನ್ ಮಾಡಿದ್ರೆ ಈ ರೆಕ್ಕೆಗಳನ್ನ ದೇವ್ರ ವಾಕ್ಯಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅಲ್ಲ. ಅದಕ್ಕೆ ನಮ್ಮ ಎಜಿಕಲ್ ಪುಸ್ತಕದಲ್ಲಿ ನೋಡ್ದಂತಂದ್ರೆ ಏನ್ ಹೇಳ್ತಾರೆ, ಈ ಒಂದು ರೆಕ್ಕೆಯ ಒಂದು ಸದ್ದುಗಳು ದೇವರ ಒಂದು ಮಾತುಗಳ ತರ ಇತ್ತು ಅಂತ ಅಂದ್ಬಿಟ್ಟು ಎಜಿಕಲ್ 1st ಚಾಪ್ಟರ್ ವರ್ಸ್ 24 ಅಲ್ಲಿ ಹೇಳ್ತೋಡಿ. ಎಜಿಕಲ್ 1:24. ಇವಾಗ ಅವುಗಳ ರೆಕ್ಕೆಗಳ ಶಬ್ದವು ಜಲ ಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲದೋಪಾದಿಯಲ್ಲಿ ನನಗೆ ಕೇಳಿಸಿತು. ವೆರಿ ಗುಡ್. ಅದರ ಅಂದ್ರೆ ಏನ್ರೆ ಹೆಂಗಿತ್ತಂದ್ರೆ ಯೆಹೋವನ ಒಂದು ಧ್ವನಿ ಅಲ್ರ, ದೇವರ ಒಂದು ವಾರ್ತೆ ತರ ಇತ್ತು ಅಂತ ಹೇಳ್ತಾರೆ. ದೇವ್ರ ಸೌಂಡ್ ತರ ಇತ್ತು ಅಂದ್ರೆ ಏನ್ ನೋಡ್ಬೇಕು? ದೇವರ ವಾಕ್ಯ ಅಲ್ರ. ಆ ರೆಕ್ಕೆಗಳನ್ನೇನಪ್ಪಾ ಅಂತಂದ್ರೆ ಈ ಕಡೆ 3, ಈ ಕಡೆ 3 ಅದರ. ಅಂದ್ರೆ ಎಷ್ಟು ಟೋಟಲ್? 6. ಈ 6 ರೆಕ್ಕೆಗಳನ್ನ ಏನ್ ಮಾಡಿದ್ರು? ಐಸಯ 6th ಚಾಪ್ಟರ್ ವರ್ಸ್ 2. ಐಸಯ 6th ಚಾಪ್ಟರ್ ವರ್ಸ್ 2. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ನೋಡ್ರ ಹೆಂಗಿತ್ತು ಅಂತಂದ್ರೆ 6 ರೆಕ್ಕೆಗಳಿದ್ದಂತೆ 2ರಿಂದ ಫಸ್ಟ್ ಮುಖವನ್ನು ಮುಚ್ಚಿಕೊಂಡು, ಇನ್ನ 2ರಿಂದ ಏನ್ ಮುಚ್ಕೊಂಡಂತೆ ಅವರು ಏನ್ರಿ ಕಾಲ್ಗಳನ್ನ ಮುಚ್ಕೊಂಡ್ರು. ಇನ್ನ 2ರಲ್ಲಿ ರೆಕ್ಕೆ ತೆರೆದು ಹಾರಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ ಅದರ. ಇದೇನಪ್ಪಾ ಅಂತಂದ್ರೆ ದೇವ್ರಿಗಿರಂತ ಎಲ್ಲಾ ಗುಣಲಕ್ಷಣಗಳು ಇದು ಏನಾಗಿತ್ತು ಅಂದ್ರೆ ದೇವ್ರ ವಾಕ್ಯದಲ್ಲಿ ಮುಚ್ಚಲ್ಪಟ್ಟಿತ್ತು. ಹೆಂಗೆ ಮುಚ್ಚಲ್ಪಟ್ಟಿತ್ತು? 6 ಭಾಗವಾಗಿ ಮುಚ್ಚಲ್ಪಟ್ಟಿತ್ತು ಅಲ್ವರ. ಹಂಗೆ ಅಂತಂದ್ರೆ ಮೊದಲು 2 ಭಾಗ ಅಂತಂದ್ರೆ ಮೊದಲು 2000 ವರ್ಷ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡ್ದಿ ಏನ್ರಿ ಅಬ್ರಾಹ್ಮ ತನಕ ಏನ್ರಿ ಹೆಂಗಿತ್ತು ಅಂದ್ರೆ ದೇವ್ರ ಮುಖ ಮುಚ್ಕೊಂಡಂಗಿತ್ತು. ಅಂದ್ರೆ
ದೇವರು ಮನುಷ್ಯನ ಜೊತೆಗೆ ಅಷ್ಟೊಂದು ಕಮ್ಯುನಿಕೇಶನ್ ಏನ್ ಮಾಡಕ್ ಹೋಗ್ತಾ ಇರಲ್ಲ. ಹೆಂಗಿತ್ತು ಅಂದ್ರೆ ದೇವರು ಒಂದು ಫೇಸ್ ಏನ್ ಮಾಡ್ದಾಗಿತ್ತು, ಆದಾಮ್ ಮಾತ್ರಕ್ಕೆ ಅವ್ನ ಪಾಪ ಮಾಡಿದ್ಮೇಲೆ ಅವ್ನ ಮುಖಾನ ದೇವ್ರ ಏನ್ ಮಾಡ್ದಂಗೆ ತಿರ್ಸ್ತಂಗಿತ್ತು. ಅದರ ಅದಿಗೆ ನೋಡ್ಬೇಕಾರೆ ಆದಾಮ್ ಏನ್ ಮಾಡ್ತಾರೆ, ಈಡೇನ್ ಹೊರಗಡೆ ಕಳ್ಸ್ಕೊಂಡೆ ಆ ಗೇಟ್ ನ ಲಾಕ್ ಮಾಡ್ಬಿಡ್ತಾರೆ ಅಲ್ಲ, ತಿರುಗಿ ಅವನು ಈಡೇನ್ ತರದ ಹೊರಗಡೆ ಬರ್ದೇ ರೀತಿಲಿ ಅಲ್ವರ. ಸೊ ಆ ರೀತಿ ನೋಡ್ಬೇಕಾದ್ರೆ ಏನಾಗಿತ್ತು ಅಂದ್ರೆ ದೇವ್ರ ತನ್ನ ಫೇವರ್ನ ಯಾರಿಂದ ತೆಗೆದುಬಿಟ್ರು, ಮನುಷ್ಯರಿಂದ ಏನ್ ಮಾಡಿದ್ರು, ತೆಗೆದ್ಬಿಟ್ರು. ಸೊ ದೇವ್ರು ಏನ್ ಮಾಡ್ತಾ ಇದಾರೆ, ದೇವ್ರ ಅವ್ರಿಗೆ ವಾಪಸ್ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ತಾ ಇದಾರ ಅಥವಾ ಏನ್ ನೋಡಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಅಧಿಕವಾಗಿ ಕಮ್ಯುನಿಕೇಶನ್ ಏನಾಗಿಲ್ಲ ಅಲ್ಲಿ ಇರ್ಲಿಲ್ಲ. ಅದರ ಕೆಲವು ಜನ ಮಾತ್ರ, ಯಾರೋ ಏನಾಕ್ ಮೆಥುಸಲೆ ಅದರ ನೋವಾ, ಇಷ್ಟೇ ಜನಗಳು ಏನಂತ ದೇವ್ರ ಹತ್ರಕ್ಕೆ ಏನ್ ಮಾಡಿದ್ರು, ಅನ್ಯೋನ್ಯವಾಗಿದ್ರು ಅಂತ ಬೈಬಲ್ ಓದ್ತಿರೋ ಹೊರತು ಮಿಕ್ಕಿದ್ದು ಏನಂತಾರೆ ದೇವರು ಒಂದು ಫೇಸ್ ಕೃಪೆ ಆತರ ದಯೆ ಏನಾಗಿತ್ತು ಕಂಪ್ಲೀಟ್ ಆಗಿ ಏನಂತಾರೆ ರಹಸ್ಯವಾಗಿ ಇತ್ತು. ಇದು 2000 ವರ್ಷ ಮೊದಲು. ಇದಾದ್ಮೇಲೆ ಜಳೆಪಳೆ ಆಗಿದ್ಮೇಲೆ ಇನ್ನ 2000 ವರ್ಷ ದೇವರು ಪಾದಗಳು ಅಂದ್ರೆ ಆತನ ಒಂದು ಏನ್ರಿ ಕ್ರಿಯೆಗಳು, ಆತನ ಒಂದು ಏನ್ರಿ ಮಾರ್ಗಗಳು, ಆತನ ಒಂದು ಯೋಜನೆ ಮನುಷ್ಯರಿಗೆ ಹೆಂಗಿತ್ತು ಅಂದ್ರೆ ಒಂಥರ ಗುಪ್ತವಾಗಿತ್ತು. ಏನ್ ಮಾಡ್ತಾ ಇದ್ದಾರೆ ದೇವರು, ಏನ್ ಎಲ್ಲಿ ಕೊಂಡೋಗ್ತಾ ಇದಾರೆ ಅಂತ ಈ ಮಾರ್ಗ ಏನಾಗ್ತಾ ಇಲ್ಲ ಜನಗಳಿಗೆ ಗೊತ್ತೇ ಆಗ್ತಾ ಇತ್ತು. ಟೋಟಲಿ ಹಿಡನ್. ಹೆಂಗೆ ಅಂದ್ರೆ ನೆಕ್ಸ್ಟ್ 2000 years ಅಲ್ವ. ಅದಕ್ಕೆ ಅಬ್ರಾಮ್ ಮತ್ತೆ ಏನ್ ಮಾಡಿದ್ರು, ದೇವ್ರು ವಾಗ್ದಾನ ಮಾಡಿದ್ರು, ನೀನ್ ಸಂತತಿ ಮುಖಾಂತರ ಮಾಡ್ತೀನಿ ಎಲ್ಲಾರ್ನು ಆಶೀರ್ವಾದ ಮಾಡ್ತೀನಿ ಅಂದ್ಬಿಡದ್ರ. ಆ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ ಸಂತತಿ ಮುಖಾಂತರ, ಆ ಸಂತತಿ ಯಾರು ಅಂತ ಅಂದ್ಬಿಟ್ಟು ಜನಗಳಿಗೆ ಏನ್ರಿ ಒಂಥರ ಟೋಟಲ್ ಕಮ್ಯುನಿಕೇಶನ್ ಇಲ್ಲ ಏನ್ರಿ. ಹಂಗೆ ಎಷ್ಟೋ ವರ್ಷ ಹೊರಟೋಯ್ತು ನಿಲ್ಲಿ 2000 years. ಅಬ್ರಾಮ್, ಇಸಾಕು, ಯಾಕೋಬು ಅಲ್ವನ. ಆಮೇಲೆ ಇಸ್ರೇಲ್ ಒಂದು ಗೋತ್ರವಾಗಿ ಫಾರ್ಮ್ ಆಗೋ ತನಕ, ದೇವರ ಮಾರ್ಗಗಳು ಯೇಸು ಕ್ರಿಸ್ತ ಮೊದಲಿನವರೆಗೆ ಬರುವ ತನಕ ಜನಗಳಿಗೆ ಅದ್ರ ಬಗ್ಗೆ ಏನಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ನೆಕ್ಸ್ಟ್ 2000 years ಯೇಸು ಕ್ರಿಸ್ತು 4128 ವರ್ಷಕ್ಕೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಅಷ್ಟು ವರ್ಷಕ್ಕೆ ಭೂಲೋಕಕ್ಕೆ ಬಂದವಾಗ ಏನಾಯ್ತು, ಅಲ್ಲಿ ಎಲ್ಲ ತೆರೆದು ಅಂದ್ರೆ ರೆಕ್ಕೆ ತೆರೆದು ಹಾರೋದಕ್ಕೆ ಏನಾಯ್ತಂತೆ ಸಿದ್ಧವಾಯ್ತು ಅಂತಂದ್ರೆ ದೇವ್ರ ವಾಕ್ಯ ಓಪನ್ ಆಯ್ತು. ದೇವ್ರ ಏನ್ ಮಾಡೋದು, ಬೈಬಲ್ ಅಂತ ಅನೇಕ ರಹಸ್ಯಗಳನ್ನ ಏನ್ ಮಾಡೋದು ಅಂತಂದ್ರೆ ಕ್ಲೀನ್ ಆಗಿ ಗೋಚರವಾಗಿ ಏನ್ ಮಾಡೋದಲ್ಲಿ ಅಲ್ಲಿ ಬಯಲಿಗೆ ತಂದ್ರು. ಈ ಬಯಲಿಗೆ ತಂದಿರೋದ್ರಿಂದ ಏನಪ್ಪ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಏನ್ ಹೇಳ್ತಾರೆ, ದೇವ್ರಿಗೆ ಅಂತಾರೆ ಸದಾಕಾಲ ಏನ್ರಿ ಪರಿಶುದ್ಧನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಂತೆ, ಆ ಜೀವಿಗಳಿಂದ ದೇವರಿಗೆ ಘನತೆ ಗೌರವ ಬಂತು ಅಂತ ಹೇಳ್ತಾರೆ. ಯಾವಾಗ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಬಂತು ಆ ಭೂಲೋಕದಲ್ಲಿ, ಅದರಿಂದ ದೇವ್ರಿಗೆ ಏನಾಯ್ತು ಅಂದ್ರೆ ಒಂದು ಮಹಿಮೆ ಬಂತು. ಅದಕ್ಕೆ ಹೇಳ್ತಾರಲ್ಲ ಬಿಡ್ತಾರೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ದೇವ್ರು ಏನಕ್ಕಪ್ಪ 7th day ರೆಸ್ಟ್ ಮಾಡಿದ್ರು ಅಂತಂದ್ರೆ, ಆ 7th day ರೆಸ್ಟ್ ಮಾಡಿರೋದು ಯಾರ ಮೇಲೆ ಒಂದು ಕಾನ್ಫಿಡೆಂಟ್ ಆಗಿ ಇದ್ದಿ ಅಥವಾ ಯಾರ ಮೇಲೆ ಒಂದು ರೆಸ್ಟ್ ತಗೊಂಡಿದ್ದಾರೆ ಅಂತಂದ್ರೆ ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಮೇಲೆ. ದೇವ್ರಿಗೆ ಚೆನ್ನಾಗಿ ಗೊತ್ತು ಅದ ತನ್ನ ಮಗ ಖಂಡಿತವಾಗಿ ಏನಾಗ್ತದೆ ದೇವ್ರಿಗೆ ನಂಬಿಕಸ್ಥರಾಗಿ ಇದ್ದೇ ಇರ್ತಾರೆ ಅಂದ್ಬಿಟ್ಟಲ್ವರ. ಅದಕ್ಕೆ ಈ ಒಂದು ಫೇತ್ ಅಲ್ಲ, ಈ ಒಂದು ಕ್ರಿಸ್ತನ ಮೇಲೆ ದೇವ್ರ ನಂಬಿಕೆ ಏನಾಗಿತ್ತಂತೆ ಅಲ್ಲಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೀಬ್ರೂಸ್ ಬುಕ್ ಅಲ್ಲಿ ಓದ್ತಿರ್ ಗೊತ್ತಾ ಏನ್ರಿ, ಇಸ್ರೇಲ್ ಜನಗಳೆಲ್ಲ ನಂಬಿಕೆ ಇಲ್ದಿರೋದ್ರಿಂದ ಅವ್ರ ವಿಶ್ರಾಂತಿ ಏನ್ ಮಾಡ್ಲಿಲ್ಲ, ಸೇರ್ಲಿಲ್ಲ. ಯಾರ ವಿಶ್ರಾಂತಿಯಲ್ಲಿ, ದೇವರ ವಿಶ್ರಾಂತಿಯಲ್ಲಿ ಸೇರಿಲ್ಲ ಅಂದ್ರೆ ಹಾಗಾದ್ರೆ ಏನೋ ದೇವ್ರ ಪರಲೋಕದ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಂತಲ್ಲ. ನಮ್ಮ ದೃಷ್ಟಿಯಲ್ಲಿರೋಂಥ ರೆಸ್ಟ್ಗೂ ದೇವರ ದೃಷ್ಟಿಯಲ್ಲಿರೋಂಥ ರೆಸ್ಟ್ಗೆ ಏನಾಗಿದೆ ವ್ಯತ್ಯಾಸ ಇದೆ. ಅದರ ನಮ್ಮ ದೃಷ್ಟಿಯಲ್ಲಿ ರೆಸ್ಟ್ ಅಂದೇನೋ, ಅಯ್ಯೋ ಸಾಕಪ್ಪ ಸುಸ್ತಾಗ್ಬಿಟ್ಟಿರ, ಹೌದು ಹಂಗೇನೋ ಡಿಸ್ಟರ್ಬ್ ಆಗ್ಬಿಡ್ರಪ್ಪ, ಏನ್ ಕೆಲಸ ಮಾಡಲ್ಲ ಅಂಬಿಟ್ಟದ್ರ. ಇದು ನಮ್ಗಿರೋಂಥ ರೆಸ್ಟ್. ದೇವ್ರಿಗಿರೋಂಥ ರೆಸ್ಟ್ ಏನು ಏನ್ರಿ, ಏನ್ ಗೊತ್ತಾ ರೆಸ್ಟು, ಕಂಪ್ಲೀಟ್ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಅಲ್ಲಿ ಸಮಾಧಾನವಾಗಿರೋದು ದೇವ್ರಿಗಿರೋಂಥ ರೆಸ್ಟ್. ಏನೋ ಆದ ಪಾಪ ಮಾಡಿದ್ಮೇಲೆ ದೇವ್ರ ಏನ್ ಮಾಡಕ್ ಹೋಗಿಲ್ಲ, ಜಾಸ್ತಿ ಡಿಸ್ಟರ್ಬ್ ಆಗ್ಲಿಲ್ಲ. ಅಯ್ಯೋ ಮನುಷ್ಯ ಹೊಟ್ಟೋಗ್ಬಿಟ್ಟಲ್ಲ ಏನಾಗ್ಬಿಡ್ತು ಅಂತ ಬಿಟ್ಟು ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇನ್ ಪಾಪ ಮಾಡೇ ಮಾಡ್ತಾನೆ ಅಂತ ಅಲ್ವರ. ಅದಕ್ಕೆ ಮುಂದಕ್ಕೆ ಇವನ್ನ ರಕ್ಷಣೆಗೊಳಿಸೋದಕ್ಕೂ ಕೂಡ ದೇವ್ರೇ ಮಾಡಿದ್ರು, ಒಂದು ಯೋಜನೆ ಮಾಡಿದ್ರು. ಅವ್ರ ನಂಬಿಕೆ ಅಂದ್ರೆ ಎಲ್ಲಾ ಭರವಸೆ ಯಾರ ಮೇಲೆ ಇತ್ತು, ಕ್ರಿಸ್ತನ್ ಮೇಲೆ. ಅದಕ್ಕೆ ಆ ಕ್ರಿಸ್ತನ್ ಮೇಲೆ ಇರೋ ಭರವಸೆಯಿಂದ ಅವ್ರು ಹೆಂಗಿದ್ರು ಅಂದ್ರೆ ನೆಮ್ಮದಿಯಾಗಿದ್ರು. ಅದಕ್ಕೆ ಹೇಳ್ತಾರಲ್ಲ ಅಪೊಸ್ತಲ ಪೌಲು, ನೀವ್ ಈ ವಿಶ್ರಾಂತಿಯಲ್ಲಿ ಸೇರೋದಕ್ಕೆ ಪ್ರಯಾಸ ಪಡ್ರಿ. ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಬರ್ಬೇಕಾದ್ರೆ ಈ ವಿಶ್ರಾಂತಿಯಲ್ಲಿ ಏನ್ ಮಾಡ್ಲಿಲ್ಲ, ಅವರು ಸೇರ್ಲಿಲ್ಲ. ಯಾಕೆ ಸೇರಿಲ್ಲ, ಅವ್ರಿಗೆ ದೇವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಾಗಿರ್ಲಿಲ್ಲ, ಫೇತ್ ಇರ್ಲಿಲ್ಲ ಅಲ್ವರ. ದೇವ್ರು ನಮ್ಮನ್ನ ನಡೆಸ್ತಾರೆ, ಕಾನಾನ್ ದೇಶಕ್ಕೆ ಕೊಂಡೋಗ್ತಾರೆ ಅಂದ್ಬಿಟ್ಟು ಅಲ್ವರ. ಇದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ದು, ಗಾರ್ಡನ್ ಆಫ್ ಗೆತ್ಸೆಮನೆ ಏನ್ ಪ್ರಯತ್ನ ಮಾಡಿದ್ದು, ದೇವ್ರೆ ಸಾಧ್ಯವಾದ್ರೆ ಈ ಪಾತ್ರ ಏನಾಗ್ಲಿ ತೊಲಗೋಗ್ಲಿ. ಯಾಕೆ ಕ್ರಿಸ್ತನ್ಗೆ ಸಂದೇಹ ಬಂದ್ಬಿಡ್ತು ಏನ್ರಿ, ನಾನು ದೇವ್ರಿಗೆ ಎಲ್ಲಾ ಒಂದು ದೇವ್ರ ಚಿತ್ತಗಳನ್ನ ಕರೆಕ್ಟಾಗಿ ನೆರವೇರಿಸಿದೀನಾ ಅಂತಂದ್ಬಿಟ್ಟು ಅದರ. ಅದಕ್ಕೆ ಅವ್ರ ಏನ್ ಕೇಳ್ಕೊಂತ ದೇವ್ರ ಹತ್ರ, ದೇವ್ರೆ ನನ್ ಚಿತ್ತ ಅಲ್ಲ ನಿನ್ನ ಚಿತ್ತ. ಈ ಒಂದು ಶೋಧನೆ ಕೂಡ ಈ ಕ್ರಿಸ್ತನ ಜೀವಿತದಲ್ಲಿ ಏನಾಗಬೇಕಾಯ್ತು, ಬರ್ಬೇಕಾಯ್ತು. ಇದು ಯಾರ ಚಿತ್ತ,
ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೇವರು ಒಂದು ನಂಬಿಕೆನ ಉಳ್ಸ್ಕೊಳೋದು ಯಾರ ಜವಾಬ್ದಾರಿ ಆಗಿತ್ತು ಅಂದ್ರೆ ಕ್ರಿಸ್ತನ ಒಂದು ಜವಾಬ್ದಾರಿ. ಅದಕ್ಕೆ ಕಣ್ಣೀರ್ ಸುರಿಸಿ ಬಲವಾಗಿ ಕೂಗುತ್ತಾ ಏನ್ ಮಾಡೋದಂತೆ ಅವರು ಮರಣದಿಂದ ಕಾಪಾಡ ಶಕ್ತನವನಿಗೆ ಏನ್ ಮಾಡೋದು ಅವರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ, ಸೆಕೆಂಡ್ ಡೆತ್ ಇಂದ ಕಾಪಾಡಕ್ಕೆ ಸಿದ್ಧವಾಗಿರೋರ ಹತ್ರ ಏನ್ ಮಾಡೋದು ಯೇಸು ಕ್ರಿಸ್ತ ಕಣ್ಣೀರ್ ಸುತ್ತ ಪ್ರಾರ್ಥನೆ ಮಾಡಿದ್ದು. ಅದಕ್ಕೆ ಈ ಒಂದು ಕಾನ್ಫಿಡೆನ್ಸ್ ಇಂದ ದೇವ್ರ ಏನ್ ಮಾಡೋದು ಅಂದ್ರೆ ತನ್ನ ಒಂದು ಪ್ಲಾನ್ ಹೆಂಗ್ ಅರೇಂಜ್ ಮಾಡೋದು ಅಂದ್ರೆ 6 days ಕ್ರಿಯೇಷನ್ ಆಗ್ಬೇಕು, 7th day ದೇವ್ರ ಏನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೇಕು. ರೆಸ್ಟ್ ಅಂದ್ರೆ ಒಂದು ನಂಬಿಕೆಯಲ್ಲಿ ಅವ್ರು ಮಾಡಿರೋಂಥ ಎಲ್ಲಾ ಪ್ಲಾನ್ ಕರೆಕ್ಟ್ ಆಗಿ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ವರ್ಕ್ ಹಾಗೆ ಆಗ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಮೇಲೆ ಏನ್ ಮಾಡಿದ್ರು ರೆಸ್ಟ್ ತಗೊಂಡು ಏನ್ ಮಾಡಿದ್ರು ಅವ್ರು ಬಿಟ್ಬಿಟ್ರು. ಯಾರ ಇದನ್ನ ಹೆಂಗೆ ಕ್ಲಿಯರ್ ಆಗಿ ನಾವ್ ಹೇಳ್ಬೇಕು ಅಂತಂದ್ರೆ ಏನ್ರಿ, ಇವಾಗ ನಮ್ಮ ಮನೇಲಿ ಎಲ್ಲ ಏನ್ ಮಾಡಿದ್ವಿ, ಎಲ್ಲಾರ ಮೇಲೆ ಗಡಿಯಾರ ಇದೆ, ಕೈನಲ್ಲೆಲ್ಲ ಗಡಿಯಾರ ಇದೆ ಅಲ್ವರ. ಇವಾಗ ಗಡಿಯಾರ ಅದು ಓಡ್ತದೋ ಇಲ್ವೋ ಅಂತ ನಮಗೆ ಏನಂತಾರೆ ಒಂದು ಕಾನ್ಫಿಡೆನ್ಸ್ ಐತಾ ಇಲ್ವೋ ಅಂತ ನಿಮ್ ಪ್ರಶ್ನೆ ಕೇಳಿದ್ರೆ ನೀವೇನಂತೀರಾ? ಇದೆ ಅಲ್ವರ. ಖಂಡಿತವಾಗಿ ಓಡ್ತಾನೆ, ಇಲ್ಲ ನಾವು ಓಡ್ಬೋದು ಇಲ್ಲ ಓಡದೇ ಇರ್ಬೋದು ಅಂತ ಇದೆಯಾ? ಖಂಡಿತವಾಗಿ ಓಡ್ತಾ ಅದರ. ನಾವ್ ಎಷ್ಟು ದಿನ ಬಂದ್ಬಿಟ್ಟು ಒಂದ್ ಜಮಾನಲ್ಲಿ ಇತ್ತು, ದಿನ ಬೆಳಗ್ಗೆ ಕೀ ಕೊಡ್ಬೇಕಾಯ್ತು, ಇವಾಗೆಲ್ಲ ಕೀ ಕೊಡೋದು ಅದರ. ಒಂದ್ಸತಿ ಹಾಕಿದ್ರೆ ಬ್ಯಾಟ್ರಿ ಖಾಲಿ ಆಗೋ ತನಕ ಓಡ್ತಾನೆ ಇರ್ತಾರೆ ವಾಚ್ ಅದರ. ನಾವು ದಿನ ಎದ್ಬಿಟ್ಟು ಅಯ್ಯೋ ಈ ಬ್ಯಾಟ್ರಿ ವಾಚ್ ನಿಂತೋಗ್ಬಿಡ್ತಾರೆ ನೋಡಕ್ ಹೋಗಲ್ಲ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಿ ಅಂದ್ರೆ ಈ ವಾಚ್ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ಓಡ್ತದೆ ಅದರ. ಒಂದ್ 6 ತಿಂಗಳು 9 ತಿಂಗಳವರೆಗೆ ಏನಾಗ್ತಾರೆ ಆ ಬ್ಯಾಟ್ರಿ ಹಾಕಿರೋದನ್ನ ಕರೆಕ್ಟ್ ಆಗಿ ಟ್ಯೂನ್ ಅಪ್ ಮಾಡಿರೋದನ್ನ ಓಡ್ತದೆ. ನಂಬಿಕೆ ನಮ್ಗೆ ಏನಾಗಿರ್ತದೆ ಇರ್ತದೆ. ಆ ನಂಬಿಕೆ ಮೇಲೆ ನಾವು ರೆಸ್ಟ್ ಮಾಡ್ತೀರಿ. ಯಾವ್ದ್ರಲ್ಲಿ ರೆಸ್ಟ್? ಆ ಗಡಿಯಾರ ಬಗ್ಗೆ ಜಾಸ್ತಿ ಮಾಡಕ್ ಹೋಗಲ್ಲ, ನಾವು ಚಿಂತೆ ಮಾಡಕ್ ಹೋಗಲ್ಲ. ಇದೇ ತರ ಕ್ರಿಸ್ತನ ಮೇಲೆ ಭರವಸೆ ಇದ್ದಿ ದೇವ್ರ ಏನ್ ಮಾಡೋದು ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು ವಿಶ್ರಾಂತಿ ತಗೊಂಡ್ರು. ಎಲ್ಲಾನು ಆಲ್ರೆಡಿ ಕ್ಲಾಕ್ ತರ ಸೆಟ್ ಮಾಡ್ಬಿಟ್ರು. ಟಕ್ ಅಂತ ಆ ಒಂದು ಗಡಿಯಾರದ ಚಿಕ್ಕ ಮುಳ್ಳು 3 ಗಂಟೆ ಬಂದ ತಕ್ಷಣ ಮಾಡಬೇಕು, ಗಂಟೆ 3 ಸತಿ ಹೊಡ್ಕೊಬೇಕು. 6ನೇ ಮುಳ್ಳತ್ತೆ ಬಂದ ತಕ್ಷಣ 6 ಸತಿ ಮಾಡಕ್ ಬೆಲ್ಲು ರಿಂಗ್ ಆಗ್ಬೇಕು. ದೇವ್ರ ಹೆಂಗೆ ಗಡಿಯಾರದಲ್ಲಿ ಫಿಕ್ಸ್ ಮಾಡಿದ್ರು ಇದೇ ತರ ಏನ್ ಮಾಡಿದ್ರು, ಇಂತಿಂತ ಟೈಮ್ ಬಂದವಾಗ ಕರೆಕ್ಟ್ ಆಗಿ ಇಂತಿಂತ ಕೆಲಸಗಳಾಗ್ಬೇಕು ಅಂತ ದೇವ್ರ ಮಾಡಿದ್ರು ಟೈಮ್ ನ ಫಿಕ್ಸ್ ಮಾಡ್ಬಿಟ್ಬಿಟ್ರು ಅದರ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ, ಶೋಭಾ ಇದೆಯಾ ನಿಮ್ಮ ಹತ್ರ? ವಾಲ್ಯೂಮ್ ಓದ್ತೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು, ಓದಿ. ತಂದೆಯು ತನ್ನ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸದೆ ನಿಲ್ಲಿಸಿದ್ದು, ಮಗನು ಈ ಯುಗದಲ್ಲಿ ತನ್ನ ಪ್ರತಿದಾನದ ಮೂಲಕ ಅದನ್ನು 1000 ವರ್ಷದ ಆಳ್ವಿಕೆಯಲ್ಲಿ ಸಮಸ್ತವನ್ನು ಸರಿಪಡಿಸುವ ಪ್ರಕ್ರಿಯೆಯ ಮೂಲಕ ಮುಂದುವರೆಸಿಕೊಂಡು ಹೋಗಲೆಂಬುದಾಗಿ ಸಲಹೆ ಮಾಡಿದ್ದಲ್ಲಿ ಅದು ಈ ಹಿಂದಿನ ಸೃಷ್ಟಿಯ ಕ್ರಿಯೆಗಿಂತ ಬೇರೆಯಾದುದಲ್ಲ. ಇವೆಲ್ಲವೂ ತಂದೆಯ ಮತ್ತು ಮಗನ ಮೂಲಕವೇ ಮಾಡಲ್ಪಟ್ಟದ್ದು. ಉಂಟು ಮಾಡಿರುವುದರಲ್ಲಿ ಒಂದಾದರೂ ಆತನಿಲ್ಲದೆ ಉಂಟಾಗಲಿಲ್ಲ. ಆದರೆ ನಾವು ಇದಕ್ಕೆ ಇಲ್ಲವೆಂಬ ಉತ್ತರ ನೀಡುತ್ತೇವೆ. ಈ 7ನೆಯ ಯುಗಾರಂಭ ದಿನದ ಮಗನ ಪ್ರತಿದಾನದಲ್ಲಿ ಮುಗಿದು ಲೌಕಿಕ ಸಮರ್ಪಕತೆಯನ್ನು ಉಂಟು ಮಾಡುವಲ್ಲಿ ಈ ಕಾರ್ಯದ ಸಂಬಂಧವು ಆತನ ಯಾವುದೇ ಹಿಂದಿನ ಕಾರ್ಯಗಳಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಈ ಹಿಂದಿನ ಎಲ್ಲಾ ಕಾರ್ಯಗಳಲ್ಲಿ ಮಗನು ಶಕ್ತಿ ಮತ್ತು ಚೈತನ್ಯಗಳು ತನ್ನದಲ್ಲವೆಂಬಂತೆ ಯೆಹೋವನ ಪರವಾಗಿ ಕಾರ್ಯವೆಸಗಿದನು. ಆದರೆ ಈ ವೈಭವಯುತ ಕಾರ್ಯವು ಬರುವಾಗ ಆತನು ತನ್ನದೇ ಆದ ಶಕ್ತಿ ಮತ್ತು ಅಧಿಕಾರಗಳನ್ನು ಉಪಯೋಗಿಸುತ್ತಾನೆ. ಇದು ಆತನಿಗೆ 34 ವರ್ಷಗಳ ಅಪಮಾನ, ಹಿಂಸೆ ಮತ್ತು ಶಿಲುಬೆಗೇರುವಲ್ಲಿ ಮುಕ್ತಾಯಗೊಂಡು ಈಡುಬಲಿ ಇತ್ಯಾದಿಗಳನ್ನು ಅನುಭವಿಸುವಂತೆ ಮಾಡಿತು. ತಂದೆಯ ವಿವೇಕ ಮತ್ತು ಪ್ರೀತಿಯು ಆತನಿಗಾಗಿ ಯೋಚಿಸಿದ್ದು, ಆ ವ್ಯವಹಾರದಲ್ಲಿ ಆತನು ಈ ಲೋಕವನ್ನೇ ಕೊಂಡುಕೊಂಡನು. ತಂದೆಯಾದ ಆದಾಮನು ಮತ್ತು ಆತನ ಎಲ್ಲ ಸಂತತಿಯನ್ನು, ಆತನ ಎಲ್ಲ ಆಸ್ತಿಯನ್ನು ಈ ಲೋಕದಲ್ಲಿ ಹಲೋ ಓಕೆ ಸರಿ. ಎನಿವೆ ಸಿಸ್ಟರ್ ಆಲ್ಮೋಸ್ಟ್ ಲಾಸ್ಟ್ವರೆಗೂ ಓದ್ಬಿಟ್ಟಿದ್ರು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಬೇರೆ ಎಲ್ಲ ಒಂದು 6 ದಿನದಲ್ಲಿ ಸೃಷ್ಟಿಗಳಾಗಿರೋಂಥ ಒಂದು ಕಾರ್ಯಗಳಿಗೂ 7ನೇ ದಿನದಲ್ಲಿ ದೇವ್ರು ಎಷ್ಟು ಇದಕ್ಕೂ ಏನಾಗಿದೆ ತುಂಬಾ ಒಂದು ಸ್ವಲ್ಪ ಡಿಫ್ರೆನ್ಸ್ಗಳಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಏನಾಗಿದೆ, ಇದು ಕೂಡ ಒನ್ ಆಫ್ ದ ಏನಿದೆ ಗಾಡ್ಸ್ ಕ್ರಿಯೇಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಮಿಕ್ಕಿದ್ದ 6 ದಿನದಲ್ಲಿ ದೇವ್ರು ಹೆಂಗಪ್ಪ ಸೃಷ್ಟಿ ಮಾಡಿದ್ರು ಅಂತ ನೋಡ್ಬೇಕಾರೆ, ದೇವ್ರು ಎಲ್ಲಾ ಕಾರ್ಯಗಳನ್ನ ಯಾರ ಮುಖಾಂತರ ಮಾಡಿದ್ರು?
ಕ್ರಿಸ್ತನ ಮುಖಾಂತರ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತನ ಒಂದು ಮಾಡಿದಂತ ಎಲ್ಲಾ ಕ್ರಿಯೆಗಳು ಹೆಂಗಿತ್ತು ಅಂದ್ರೆ ದೇವ್ರು ಹೇಳಿದ್ನೇ ಏನ್ ಮಾಡಿದ್ರು ನೋಡಿದ್ರು. ಅದಕ್ಕೆ ನಾವು ಕೀರ್ತನೆ ಹೇಳ್ತಿರಲ್ಲ, ದೇವ್ರು ನುಡಿದ್ ಮಾತ್ರಕ್ಕೆ ಏನಾಯ್ತಂತೆ ಆಕಾಶವು ಭೂಮಿಯು ಉಂಟಾಯಿತು. ಆತರ ಮಾತಿಂದಲೇ ಏನಾಯ್ತು ಎಲ್ಲರೂ ಸ್ಥಾಪಿತವಾಯ್ತು, ಎಲ್ಲರೂ ಸ್ಥಿರವಾಯ್ತು ಅಂತ ನಾವೇನ್ ಮಾಡ್ತೀವಿ, ನಾವು ನೋಡ್ತೀರಿ. ಈ ರೀತಿ ದೇವರು ತನ್ನ ಮಾಡಿರಂತ ಎಲ್ಲಾ ಪ್ಲಾನ್, ಎಲ್ಲಾ ಯೋಜನೆಗೆ ಕ್ರಿಸ್ತನ್ ಏನ್ ಮಾಡಿದ್ರು ಸೃಷ್ಟಿ ದಿನಗಳಲ್ಲಿ ಪಾಲ್ಗೊಂಡ್ರು. ಹೆಂಗೆ? ಆಸ್ ಎ ಏಜೆಂಟ್ ಆಫ್ ಗಾಡ್. ಆದ್ರೆ ಈ 7th ಡೇ ಅಲ್ಲಿ ದೇವ್ರು ರೆಸ್ಟ್ ಮಾಡಿದ್ರು. ಇವೆಲ್ಲವನ್ನು ಕಂಪ್ಲೀಟ್ ಆಗಿ ಕ್ರಿಸ್ತನೇ ಮುಖ್ಯದೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಯಾವ ತರ ಒಂದು ಕೊಟ್ರು ಅಂತಂದ್ರೆ ದೇವರು ಈ ಒಂದು ರಿಸ್ಕ್ ಅಥವಾ ಈ ಜವಾಬ್ದಾರಿನ ಕ್ರಿಸ್ತನ್ಗೆ ಯಾವ ತರ ಕೊಟ್ರು ಅಂತಂದ್ರೆ, ಈ ನೆಕ್ಸ್ಟ್ ಕ್ರಿಸ್ತನ್ ಏನ್ ಮಾಡ್ಬೇಕು ಇವಾಗ, ದೇವ್ರ ಚಿತ್ತ ಏನ್ ಮಾಡಕ್ ಅವ್ರು ಇವಾಗ ನೆರವೇರಿಸ್ಬೇಕು. ಹೆಂಗ್ ನೆರವೇರಿಸ್ಬೇಕು ಏನ್ರಿ? ಹೆಂಗ್ ನೆರವೇರಿಸ್ಬೇಕು ಅಂದ್ರೆ ಅವರು ಇಷ್ಟ ದಿನ ಕಲ್ತಿದಂತ ಅನುಭವದಿಂದ, ದೇವ್ರ ಜೊತೆ ಇರುವಂತ ಅನ್ಯೋನ್ಯತೆಯಿಂದ ಅನೇಕ ಒಂದು ಎಕ್ಸ್ಪೀರಿಯನ್ಸಸ್ಗಳು, ಅನೇಕ ಒಂದು ಪಾಠಗಳು ಕಲ್ತಿದ್ದೆ ಗೊತ್ತಾ. ಅದರಿಂದ ಅವ್ರು ತಗೊಂತ ಡಿಸಿಷನ್ಸ್ ಗಳಿಂದ ದೇವ್ರ ಚಿತ್ತ ಏನಾಗಬೇಕು, ಆಟೋಮೆಟಿಕ್ ಆಗಿ ನೆರವೇರ್ಬೇಕು. ಆ ತರ ಏನಾಗಬೇಕು, ಅಲ್ಲಿ ಯೇಸು ಕ್ರಿಸ್ತ ಮಾಡಂತ ಕೆಲಸಗಳು ಏನಾಗಬೇಕು, ಅಲ್ಲಿ ನೆರವೇರ್ಬೇಕು ಅಂತಂದ್ಬಿಟ್ಟು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ದೇವ್ರ ಏನ್ ಮಾಡಿದ್ರು ರೆಸ್ಟ್ ತಗೊಂಡು. ಅದಕ್ಕೆ ನೋಡ್ಬೇಕ್ರೆ ಈ ಒಂದು 6 days ಅಲ್ಲಿ ಆಗಿರೋಂಥ ಕ್ರಿಯೇಷನ್ಗೂ ಅವಾಗ ಯೇಸು ಕ್ರಿಸ್ತು ಮಾಡಿದಂತ ಕೆಲಸಗಳಿಗೂ 7th ಡೇ ಅಲ್ಲಿ ಯೇಸು ಕ್ರಿಸ್ತು ಮಾಡೋಂಥ ಕೆಲಸಗಳಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ 6 days ಕ್ರಿಸ್ತನ ದೇವ್ರ ಚಿತ್ತನ ಮಾಡಿದ್ರು, ದೇವ್ರು ಹೇಳಂತ ಮಾಡಿದ್ರು. ಆದ್ರೆ ಈ ಒಂದು ಡೇನಲ್ಲಿ ಕಷ್ಟ, ಸಂಕಟ, ಹಿಂಸೆ ಎಲ್ಲ ಅನುಭವಿಸಿ ಅವ್ರಿಗಿರೋಂಥ ಸಿಚುವೇಶನ್ ಟೋಟಲ್ ಆಪೋಸಿಟ್ ಸಿಚುವೇಶನ್. 33.5 ವರ್ಷ ಭೂಲೋಕದಲ್ಲಿ ಮಾಡಕೋರು ದೇವ್ರನ್ನ ಬಿಟ್ಟು ಅನ್ಯೋನ್ಯವಾಗಿ ಆ ಒಂದು ಪರ್ಸನಲ್ ರಿಲೇಶನ್ಶಿಪ್ ನ ಫೇಸ್ ಟು ಫೇಸ್ ನೋಡ್ತಲ್ಲ ಅದನ್ನ ಬಿಟ್ಟು ಭೂಲೋಕದಲ್ಲಿ ಮಾಡಬೇಕು. ದೇವ್ರನ್ನ ನೆನ್ಸ್ಕೊಂಡು ಪ್ರಾರ್ಥನೆ ಮುಖಾಂತರ ಮಾಡಬೇಕು, ದೇವ್ರ ಕಮ್ಯುನಿಕೇಶನ್ ಇಟ್ಕೊಬೇಕು ಅಷ್ಟೇ ಹೊರತು ಇದನ್ನ ಭೂಲೋಕದಲ್ಲಿ ಮಾಡ್ಬೇಕು, ನೆರವೇರಿಸ್ಬೇಕು. ಆಮೇಲೆ ಅವ್ರು ಭೂಲೋಕದಲ್ಲಿ ಬರ್ಬೇಕಾದ್ರೆ ಯಾರೋ ಅವ್ರಿಗೆ ಏನಾಗಿರಲ್ಲ 100% ಅವ್ರಿಗೆ ಕೋಆಪರೇಟ್ ಮಾಡತಾರ ಅಥವಾ ಫ್ರೆಂಡ್ಸ್ ಯಾರೆಲ್ಲ ಎಲ್ಲ ಟೋಟಲ್ ಆಗಿ ಏನಾಗಿತ್ತು ಅವ್ರಿಗೆ ಅವ್ರು ಅಗೇನ್ಸ್ಟ್ ಆಗಿ ಇರ್ತಾರೆ. ಈ ತರ ಸಿಚುವೇಶನ್ ಅಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕು, ಅವ್ರ ಮೆಚ್ಚುಗೆ ರೀತಿಲಿ ಬಾಳ್ಬೇಕು. ಅವಾಗ ಎಷ್ಟೋ ಕಷ್ಟ, ಸಂಕಟ, ಹಿಂಸೆ, ನಿಂದನೆ, ವೇದನೆ ಇವೆಲ್ಲ ಏನ್ ಮಾಡ್ಬೇಕು, ಅವ್ರು ಅನುಭವಿಸ್ಬೇಕು. ಇದು ಹೆಂಗಿತ್ತು ಅಂದ್ರೆ ಮಿಕ್ಕಿದೆಲ್ಲಾ ಒಂದು ಸೃಷ್ಟಿ ದಿನಗಳಿಗಿಂತ ಟೋಟಲ್ ಆಗಿ ಏನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಮಿಕ್ಕಿದ್ದು 6 days ಅಲ್ಲಿ ದೇವ್ರಿಗೆ ಆಪೋಸಿಟ್ ಆಗಿ ಕ್ರಿಯೆ ಮಾಡೋರು ಯಾರು ಇದ್ರ, ಆಪೋಸಿಟ್ ಮಾಡಕ್ಕೆ ದೇವ್ರಿಗೆ ಎದುರಿಸೋದಿಕ್ಕೆ, ಅದು ದೇವ್ರಿಗೆ ತಡೆ ಮಾಡಕ್ಕೆ ಯಾರ ಇದ್ರ ಅಂದ್ರೆ ಒಬ್ರು ಏನಾಗಿರ್ಲಿಲ್ಲ, ಇರ್ಲಿಲ್ಲ. ಆದ್ರೆ ಈ 7th ಡೇ ಅಲ್ಲಿ ಹೆಂಗಿದೆ ಅಂತ ಕ್ರಿಸ್ತನ್ಗೆ ಆಪೋಸಿಟ್ ಆಗಿರೋಕ್ಕೆ ಭಯಂಕರವಾಗಿ ಏನಿದ್ದಾರೆ, ಎನಿಮಿಸ್ ಇದಾರೆ. ಈ ಲೋಕನೇ ಏನ್ರಿ ಅವ್ರಿಗೆ ಶತ್ರು. ಆಕಾಶ ಮಂಡಲದಲ್ಲಿ ಏನ ದುರಾತ್ಮರ ಸೇನೆ ಏನಾಗಿದೆ ಅಲ್ಲಿದೆ. ಅದರ ಕ್ರಿಸ್ತನ್ಗೆ ವಿರುದ್ಧವಾಗಿರಂತ ಸೇತನ ಇದಾನೆ. ಮನುಷ್ಯರು ಭೂಲೋಕದಲ್ಲಿ ಎಲ್ಲರೂ ಏನಾಗಿದೆ ಟೋಟಲ್ ಆಗಿ ಅಗೇನ್ಸ್ಟ್ ಆಗಿದ್ದಾರೆ. ಅವ್ರನ್ನ ಅರ್ಥ ಮಾಡ್ಕೊಂಡವ್ರು ಒಬ್ಬರು ಇಲ್ಲ. ಈ ಒಂದು ಸಿಚುವೇಶನ್ಗಳಲ್ಲಿ ಏನ್ರಿ ದೇವ್ರಿಗೆ ಏನ್ ಮಾಡ್ಬೇಕು, ಅವರು ನಂಬಿಕಸ್ತಾಗಿರೋದು ನೋಡ್ಸ್ಬೇಕು ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಅದಕ್ಕೆ ದೇವರು ಈ ತರ ಮಗ ತನ್ನ ಒಂದು ಚಿತ್ತನ ನೆರವೇರಿಸ್ಲಿ ಅಂತ ಅಂದ್ಬಿಟ್ಟೆ ದೇವ್ರ ಏನ್ ಮಾಡೋದ್ರೆ 6 ದಿನ ಮಾತ್ರ ಸೃಷ್ಟಿ ಮಾಡಿ 7ನೇ ದಿನ ಏನ್ ಮಾಡೋರು ದೇವ್ರು ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡ್ರು. ಯಾಕೆ? ಆ ದೇವರು ಮಗದ ಮೇಲೆ ಇಟ್ಟ ನಂಬಿಕೆನ ಅವ್ರು ಏನ್ ಮಾಡ್ತಾರೆ, ಉಳ್ಸ್ಕೊಂಡ್ಲಿ ಅಂತ ಬಿಟ್ಟು. ಅದಕ್ಕೆ ನೋಡ್ಬೇಕು ಕ್ರಿಸ್ತನ್ ಹೆಂಗಿದ್ರು ಅದಕ್ಕೆ ಅದು ದೇವ್ರಿಗೆ ಏನಾಗಿದ್ರು ಕಂಪ್ಲೀಟ್ ಆಗಿ ಏನಾಗಿದ್ರು ವಿಧೇಯರಾಗಿದ್ರು ಅಂತ ಕೂಡ ನಾವೇನ್ ಮಾಡ್ತೀವಿ, ನಾವು ನೋಡ್ತೀರಿ ಅಲ್ವರ. ಅದಕ್ಕೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಯಾರ ಮೇಲೆ ಇತ್ತು ಅಂದ್ರೆ ಕ್ರಿಸ್ತನ್ ಮೇಲೆ ಅವ್ರಿಗೆ ದೇವ್ರಿಗೆ ಏನಾಗಿತ್ತು ಅಲ್ವರ. ಸೊ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಇದೆಯಾ ನಿಮ್ಮ ಹತ್ರ ವಾಲ್ಯೂಮ್? ಇದೆ ಬ್ರದರ್, ಓದ್ತೀನಿ. ದೇವರು ವಿಶ್ರಾಂತಿ ಪಡೆದದ್ದು ಆತನು ಬಳಲಿ ಹೋಗಿ ಅದರಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಎಂಬ ಅರ್ಥವಲ್ಲ, ಆದರೆ ಆತನು ತನ್ನ ಸೃಷ್ಟಿ ಕಾರ್ಯವನ್ನು ಸ್ಥಗಿತಗೊಳಿಸಿದನು ಎಂಬ ಅರ್ಥದಲ್ಲಿ. ಆತನು ಈ ಲೋಕದ ತನ್ನ ಅತ್ಯಮೂಲ್ಯ ಸೃಷ್ಟಿಯ ನಾಶನ ಮತ್ತು ಪತನವನ್ನು ಮುಂದಾಗಿ ನೋಡಿದ್ದನು. ಆದರೂ ಮರಣ ಶಿಕ್ಷೆಯನ್ನು ತಡೆ ಹಿಡಿಯುವತ್ತ ತನ್ನ ಶಕ್ತಿಯನ್ನು ಪ್ರಯೋಗಿಸಲಿಲ್ಲ ಮತ್ತು ಯಾವುದೇ ಸರಿಪಡಿಸುವಿಕೆಯ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಿಲ್ಲ. ನಿಜವಾಗಿ ಆತನು ಜಾರಿಗೆ ತಂದ ಕಾನೂನಿನ ಪ್ರಕಾರ ಆದಾಮ ಮತ್ತು ಆತನ ಸಂತತಿಯವರಿಗೆ ಈಡುಕೊಡುವ ಹೊರತಾಗಿ ಹಾಗೆಯೇ ಕರುಣೆ ತೋರಿಸುವುದರ ಮೂಲಕ ಕ್ಷಮಾದಾನ ನೀಡುವುದಕ್ಕೆ ಪ್ರತಿಬಂಧವಿತ್ತು. ಶಿಕ್ಷೆಯು ಮಿತಿಯಿಲ್ಲದ ನಿತ್ಯ ಮರಣವಾಗಿತ್ತು, ನಿತ್ಯವಾದ ನಾಶನ. ದೇವರು ಸುಳ್ಳು ಹೇಳುವ ಸಾಧ್ಯತೆ ಇರಲಿಲ್ಲ ಮತ್ತು ಸರ್ವಶ್ರೇಷ್ಠ ನ್ಯಾಯಾಧಿಪತಿಯು ತಾನೇ ವಿಧಿಸಿದ ತೀರ್ಪನ್ನು ಬದಲಾಯಿಸಲು ಸಾಧ್ಯವಿದ್ದಿಲ್ಲ. ಅದೇ ರೀತಿಯಲ್ಲಿ ಸೃಷ್ಟಿಕರ್ತನು ನೇರವಾಗಿ ಜನಾಂಗಗಳ ಪುನಃ ಸ್ಥಾಪಕನಾಗಲು ಅಥವಾ ಯಾವುದೇ ಅರ್ಥದಲ್ಲಿ ಅಥವಾ ಅಂಶದಲ್ಲಿ ಯಾವುದೇ ರೀತಿಯಲ್ಲಿ ತನ್ನ ಕ್ರಿಯಾತ್ಮಕ ಕಾರ್ಯಗಳನ್ನು ಶಾಪಗ್ರಸ್ತ ಮಾನವನ
ಆಸ್ತಿಯಾದ ಈ ಲೋಕದಲ್ಲಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಪ್ರಕಾರ ಯೆಹೋವ ದೇವರು ಕಾಲಮಾನದ ಸ್ವಂತ ಮಹಾಯೋಜನೆಯಲ್ಲಿ ತನ್ನ ಭರವಸವನ್ನು ವ್ಯಕ್ತಪಡಿಸಿದನು. ಓಕೆ, ಇದನ್ನು ಥ್ಯಾಂಕ್ ಯು ಸರ್. ಒಂದು ಪ್ಯಾರಾಗ್ರಾಫ್ ಮುಗೀತು ಅಲ್ವರಾ? ಹಾ, ಓಕೆ, ಸರಿ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ದೇವ್ರು ರೆಸ್ಟ್ ತಗೊಂಡ್ರು ಅಂದ್ರೆ ಏನಪ್ಪ ಅಂತ ಏನ್ ಮಾಡ್ತಾರೆ ಬ್ರದರ್ ಸರ್ ಹೇಳ್ತಾರಲ್ವ. ಏನಪ್ಪ ರೆಸ್ಟ್ ಅಂತಂದ್ರೆ ಅವಾಗ ನಾನು ಹೇಳ್ದಲ್ಲ, ನಾವು ತೊಗೊಳೋಂಥ ರೆಸ್ಟ್ಗೂ ದೇವ್ರು ತೊಗೊಳೋಂಥ ರೆಸ್ಟ್ಗೇನಿದೆ ವ್ಯತ್ಯಾಸ ಇದೆ ಅಲ್ವ. ಏನಪ್ಪ ಅದು ವ್ಯತ್ಯಾಸ ಅಂದ್ರೆ ನಾವು ಟಯರ್ಡ್ ಆಗಿ ಏನ್ ಮಾಡ್ತೀರಿ ರೆಸ್ಟ್ ತಗೊಂತೀರಿ ಅದರ. ಅದು ದೇವ್ರ ಏನ್ ಮಾಡಕ್ ಹೋಗಿಲ್ಲ, ಆ ಥರ ಟಯರ್ಡ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ದೇವ್ರು ರೆಸ್ಟ್ ತೊಗೊಳಕ್ ಹೋಗಿಲ್ಲ. ಅದಕ್ಕೆ ಬೈಬಲ್ನಲ್ಲಿ ದೇವ್ರ ಬಗ್ಗೆ ಹೇಳಿರೋಂಥ ಕೆಲವೊಂದು ಅಂಶಗಳನ್ನ ನಾವೇನ್ ಮಾಡ್ಬೇಕು, ಕೆಲವೊಂದು ವಿಚಾರದಲ್ಲಿ ನಾವು ಯೋಚನೆ ಮಾಡಿ ನೋಡ್ಬೇಕು. ಎಕ್ಸಾಂಪಲ್, ಜೆನಿಸಿಸ್ 6 ಚಾಪ್ಟರ್, ಜೆನಿಸಿಸ್ 6:6. ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವ ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೋಡ್ರ, ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ಮಾಡಿದ್ರು, ನೊಂದುಕೊಂಡ್ರು ಅಂತ ಹೇಳ್ತಾರ. ಏನಿದು ಪಶ್ಚಾತ್ತಾಪ ಪಟ್ಟು ನೊಂದ್ಕೊಂಡ್ರು ಅಂದ್ರೆ, ಅಯ್ಯೋ ಛೆ ಯಾಕಾರೋ ಮನುಷ್ಯನ ಸೃಷ್ಟಿ ಮಾಡೋದ್ನೋ ಅಂತ ಅಂದ್ಬಿಟ್ಟು ನೊಂದ್ಕೊಂಡ್ರು ಅಂತ ಅಂದ್ಬಿಟ್ಟು ಇದೇ ತರ ಇದೆ ವಾಕ್ಯ. ಹಂಗಾರೆ ಮನುಷ್ಯನ ಸೃಷ್ಟಿ ಮಾಡೋಕೆ ದೇವ್ರಿಗೆ ಗೊತ್ತಿರ್ಲಿಲ್ವಾ ಇವೆಲ್ಲ ಹಿಂಗ್ ಆಯ್ತಾರೆ ಅಂತ ಅಂದ್ಬಿಟ್ಟು? ದೇವ್ರಿಗೆ ಗೊತ್ತಲ್ಲ ಅಂತ್ಯದಲ್ಲಿ ಏನಾಗ್ತಾರೆ ಅಂದ್ಬಿಟ್ಟು ಮೊದಲೇ ಅಲ್ವರ. ಅದಕ್ಕೆ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಯಜ್ಞದಾತರು ಅಂತ ಹೇಳ್ತಾರೆ. ದೇವ್ರಿಗೆ ಇವೆಲ್ಲ ಗೊತ್ತಿದ್ದು ಏನಕ್ಕೆ ಅವರು ಇದ್ ಮಾಡಿದ್ರು ಅಲ್ವರ. ಹಂಗಾರೆ ಈ ವಾಕ್ಯದ ಅರ್ಥ ಏನು ಅಂತಂದ್ರೆ, ನಾವು ಥಿಂಕ್ ಮಾಡತ್ತರ ಅಥವಾ ನಾವು ಒಂದು ಬೇಜಾರಾಗತ್ತರ ಅಥವಾ ನಾವು ಪಶ್ಚಾತ್ತಾಪ ಪಡತ್ತರ ದೇವ್ರೇ ಮಾಡಕ್ ಹೋಗಿಲ್ಲ, ಪಶ್ಚಾತ್ತಾಪ ಪಡಕ್ ಹೋಗಿಲ್ಲ. ಅದೇನಪ್ಪ ಮೀನಿಂಗ್ ಅಂದ್ರೆ, ಇಷ್ಟು ದಿನ ದೇವರು ಮನುಷ್ಯನ ಜೊತೆ ಯಾವ ತರ ವ್ಯವಹರಿಸಿದ್ರು ಆ ತರ ಮುಂದಕ್ಕೆ ಆ ವ್ಯವಹಾರ ನಂಗೆ ಕಂಟಿನ್ಯೂ ಮಾಡಕ್ ಏನಾಗಿಲ್ಲ, ದೇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ತನ್ನ ಪ್ಲಾನ್ ನಲ್ಲಿ ಏನಂತ ಆಲ್ರೆಡಿ ಏನ್ ಮಾಡಿದ್ರು ಅಂತಂದ್ರೆ, ಮನುಷ್ಯನ ಜೊತೆ ಇವಾಗ ನೆಕ್ಸ್ಟ್ ನಾನು ವರ್ತನೆ ಮಾಡ್ಬೇಕಾರೆ ಅಥವಾ ಮನುಷ್ಯನ ಜೊತೆಗೆ ಎಲ್ಲಾ ಒಂದು ವ್ಯವಹಾರಗಳನ್ನ ಮಾಡ್ಬೇಕಾರೆ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ದೇವ್ರೇ ಮಾಡಿದ್ರು, ಒಂದು ಪ್ಲಾನ್ ಮಾಡಿದ್ರು. ಏನ್ ಡಿಫ್ರೆಂಟು, ಏನ್ ಮನುಷ್ಯನ ಜೊತೆ ವ್ಯವಹಾರ ಮಾಡ್ತಾರೆ ಹೆಂಗಿರ್ಬೇಕು ಡಿಫ್ರೆಂಟ್ ಆಗಿ ಅಂತ ನೋಡ್ಬೇಕಾದ್ರೆ ಏನ್ರಿ ಇಷ್ಟು ದಿನ ಏನ್ ಕೊಟ್ಟಿದ್ರು ದೇವ್ರು, ವಾಟರ್ ಕ್ಯಾನಪಿ ಕೊಟ್ಟಿದ್ರು. ಎಲ್ಲಾ ಪ್ರಾಣಿಗಳು ಹೆಂಗಿತ್ತಂತೆ, ಸಸ್ಯಾಹಾರಾಗಿತ್ತು, ಮನುಷ್ಯನ ಪ್ರೀತಿ ಮಾಡ್ತಾ ಇತ್ತು, ಮನುಷ್ಯನ ಜೊತೆಗೆ ಮಾಡಿದ ಅನ್ಯೋನ್ಯವಾಗಿದ್ರು. ಅದರ ಆ ಕಾಲದಲ್ಲಿ ಮಳೆ ಇರ್ಲಿಲ್ಲ, ಮನುಷ್ಯನ ಆಯುಷ್ ಏನಾಗಿತ್ತು, ದೀರ್ಘ ಆಯುಷಿತ್ತು. ದೇವ್ರು ಏನ್ ಮಾಡಿದ್ರು, ಅಷ್ಟೊಂದು ಆರೋಗ್ಯ ಎಲ್ಲಾ ರೀತಿ ಕೃಪೆ ಕೊಟ್ಟಿದ್ರು. ಆದ್ರೆ ಏನ್ ಹೇಳ್ತಾ ದೇವ್ರು, ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕೃಪೆ ಕೊಟ್ಟು ಏನ್ ಮಾಡಿದೀರ ನೀವು, ಅಯೋಗ್ಯವಾಗಿರೋದ್ರಿಂದ, ಯಾವಾಗ ಮನುಷ್ಯನ ಆಲೋಚನೆ ಕೆಟ್ಟದಾಗಿರೋದ್ರಿಂದ ಇನ್ಮೇಲೆ ಏನ್ ಮಾಡ್ತೀನಿ, ನಿಮ್ಮ ಆಯುಸ್ನ 10%ಗೆ ಏನ್ ಮಾಡ್ತೀನಿ ಕೊಡ್ತೀನಿ, 90% ಡಿಸ್ಕೌಂಟ್ ತೆಗಿತೀನಿ ಅಂದ್ರು. ಅವಾಗ ಏನಾಯ್ತು, ಮನುಷ್ಯನ ಆಯುಸು ಟಕ್ ಅಂತ ಒಂದೇ ಸರಿ ರ್ಯಾಪಿಡ್ ಆಗಿ ಏನಾಯ್ತು, 900 years 90 years ಬಂದು ನಿಂತ್ಕೊಂಡ್ಬಿಡ್ತಾರೆ ಅವರ. ದೇವರು ಮನುಷ್ಯನ ಜೊತೆ ಮಾಡಂತ ಡೀಲಿಂಗ್ ಏನ್ ಮಾಡಿದ್ರು, ಇವಾಗ ಚೇಂಜ್ ಮಾಡಿದ್ರು. ಇವಾಗ ನೋಡಿ, ಇವಾಗ ನಾವು ಕೂಡ ಏನಾಗಿದ್ದೀರಿ, ನಾವು ಕೂಡ ಏನಾಗಿದೆ ಇಲ್ಲೆಲ್ಲ ಎಷ್ಟೋ ಜನ ಫ್ರೆಂಡ್ಸ್ಗಳಿರ್ತಾರೆ ನಮ್ಮ ಲೈಫಲ್ಲಿ ಅಲ್ವರ. ನಾವೇಂತಾರೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀರಿ. ಆದ್ರೆ ಬೆಸ್ಟ್ ಫ್ರೆಂಡ್ಸ್ ಯಾವಾಗ ನಮ್ಗೆ ಮೋಸ ಮಾಡಕ್ ಶುರು ಮಾಡ್ತಾರೆ, ನಮ್ಮ ಹಿಂದೆ ಚೂರಿ ಆಗಕ್ಕೆ ಶುರು ಮಾಡ್ತಾರೆ, ನಾವೇನ್ ಮಾಡ್ತೀರಿ, ಅವ್ರ ಜೊತೆ ಫಸ್ಟ್ ಅಲ್ಲಿ ನಡ್ಕೊಳಕ್ಕೆ ನಮ್ ಕೈಲಿ ಆಗೋದಿಲ್ಲ. ನಮ್ಮ ವರ್ತನೆಗಳು ಏನ್ ಮಾಡ್ತೀವಿ ಅವತ್ತ ನಾವು ಚೇಂಜ್ ಮಾಡ್ಕೊಂತೀರಿ. ಯಾಕೆ ಚೇಂಜ್ ಮಾಡ್ಕೊಂತೀರಿ ಅಂದ್ರೆ, ಆ ಒಂದು ಪ್ರೀತಿಗೆ ಏನಲ್ಲ ಅವರು ಪಾತ್ರರಲ್ಲ. ಅದಕ್ಕೆ ಏನಂತಾರೆ, ನಾವು ನಮ್ಮ ಒಂದು ಇದನ್ನ ಚೇಂಜ್ ಮಾಡ್ಕೊಂತೀರಿ. ಇದೇ ತರ ದೇವ್ರು ಚೇಂಜ್ ಮಾಡೋದು, ರಿಪೆಂಟೆನ್ಸ್, ಪಶ್ಚಾತ್ತಾಪ ಪಟ್ಟರು ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಇದು. ಅದಕ್ಕೆ ದೇವ್ರ ಎಲ್ಲಾ ಬ್ಲೆಸ್ಸಿಂಗ್ಸ್ ಏನಿದೆ ಒಂದು ಕಂಡೀಷನ್ ಏನಾಗಿದೆ ಇದೆ. ಅದಕ್ಕೆ ಹೇಳ್ತಲ್ಲ, ದಾವೀದನ ಸಿಂಹಾಸನ ಯುಗಾಂತಗಳೇನಿರ್ತಾರೆ ನೆಲೆಗೊಂಡಿರ್ತಾರೆ ಅಂತ ಹೇಳ್ತಾರೆ. ತನ್ನ ಮಗನಿಗಾಗಿ ಸೊಲೊಮೋನ್ಗೂ ಹೇಳ್ತಾರೆ, ನೀನು ಐಶ್ವರ್ಯ ಎಲ್ಲ ಕೇಳಿದಿರ, ಜ್ಞಾನ ಕೇಳಿದಿರೋದ್ರಿಂದ ನಾನು ನಿನ್ ತುಂಬಾ ಮೆಚ್ಚಿದ್ದೀನಿ ಅಂತ ಹೇಳ್ತಾರೆ. ನಿನ್ನ ಸಿಂಹಾಸನ ಏನ್ರಿ ನೀನ್ ಕೇಳಿದಿರೋದೆಲ್ಲಾನು ಕೊಡ್ತೀನಿ, ಆದ್ರೆ ನೀನ್ ಸಿಂಹಾಸನ ಏನಾಗ್ತಾರೆ ಯುಗಾಂತರಲ್ಲಿ ಸ್ಥಾಪನೆ ಮಾಡ್ತೀನಿ. ಆದರೆ ಒಂದು ಕಂಡೀಷನು, ನಿಮ್ಮ ತಂದೆಯಾದ ದಾವೀದಂತ ನನ್ನ ವಾಕ್ಯಕ್ಕೆ ನೀನೇ ಆಗಿರ್ಬೇಕು, ಅಧೀನರಾಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಕ್ಲಾಸ್ ಆಗ್ತಾರೆ, ಒಂದು ಕಂಡೀಷನ್ ಆಗ್ತಾರೆ. ಅದರ ಅವಾಗ ಏನ್ ಮೀನಿಂಗು, ನಾನು ಖಂಡಿತವಾಗಿ ಆಶೀರ್ವಾದ ಮಾಡ್ತೀನಿ, ನೀನ್ ವಿಧೇಯನಾಗಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾಡೋಂಥ ವ್ಯವಹಾರ ಒಂದು ರೀತಿ ಏನ್ ಮಾಡ್ತೀನಿ, ಆ ರೀತಿ ನೀತಿಗಳನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸೊಲೊಮೋನ್ ಚೆನ್ನಾಗಿರೋ ತನಕ ದೇವ್ರು ಮಾಡಿದ್ರು, ಕೃಪೆ ಕೊಟ್ರು, ಆಶೀರ್ವಾದ ಕೊಟ್ರು, ಐಶ್ವರ್ಯ ಕೊಟ್ರು. ಅವನು ಇದೆಲ್ಲ ಒಂದು ಯುದ್ಧನ ಕೂಡ ಆಗಿಲ್ಲ. ಅವ್ನು ಯಾವಾಗ ದೇವ್ರ ಮಾರ್ಗ ಬಿಟ್ಟು ದೂರಕ್ಕೆ ಹೋಗ್ತಾನೋ, ದೇವ್ರೇನ್ ಮಾಡಿದ್ರು, ಅವ್ನ ಡೀಲಿಂಗ್ಸ್ ಅಂತ ತೆಗೆದ್ಬಿಡ್ತಾರೆ. ಅದರ ಏನ್ ತೆಗಿತಾರ ಅವನ್ಗೆ ಅವನು ಏನ್ರಿ ಜೀವಂತವಾಗಿರೋ ತನಕ ಮಾತ್ರ ನಿನ್ ಬಿಡ್ತೀನಿ, ಯಾಕಂದ್ರೆ ನಿಮ್ಮ ಅಪ್ಪ ಮಾಡಿದ್ರೆ ಒಳ್ಳೆ ಕೆಲಸಗಳಿದ್ರೆ ನಿನ್ನ ನೆನ್ಸ್ಕೊಂತೀನಿ ಅಂತ ಹೇಳ್ತಾರೆ. ಅವ್ನು ಸತ್ತೋಗಿದ ತಕ್ಷಣ ಏನ್ ಮಾಡ್ತಾರೆ, ರಾಜ್ಯನೇ ಮಾಡ್ತಾರೆ ದೇವ್ರು 2 ಭಾಗ ಮಾಡ್ತಾರೆ. ಇದು
ಇದೇ ರೀತಿ ದೇವ್ರು ರೆಸ್ಟ್ ತಗೊಂಡ್ರಂದ್ ಏನಪ್ಪಾ ಅಂದ್ರೆ ನಮ್ ತರ ಏನ್ರಿ ದೇವ್ರ ಟಯರ್ಡ್ ಆಗಿ ರೆಸ್ಟ್ ತಗೊಂಡ್ರು ಅಂತಲ್ಲ. ಅದರ ಏನಪ್ಪ ರೆಸ್ಟ್ ಅಂತಂದ್ರೆ ಹೊಸದಾಗಿ ದೇವ್ರ ಏನ್ ಮಾಡಕ್ ಹೋಗ್ಲಿ, ಯಾವ್ದೇ ರೀತಿ ಸೃಷ್ಟಿಗಳನ್ನ ಮಾಡೋದಿಕ್ಕೆ ಹೋಗ್ಲಿಲ್ಲ. ಏನು ಹೊಸದಾಗಿ ಸೃಷ್ಟಿ, ಅದರ ಹೊಸದಾಗಿ ದೇವ್ರೇನ್ ಸೃಷ್ಟಿ ಮಾಡಿದ್ರ ಇಲ್ಲ, ಆಲ್ರೆಡಿ ಮಾಡಿದ ಒಂದು ಸೃಷ್ಟಿ ಏನಾಗಿದೆ, ಇವಾಗ ಅದನ್ನೇನ್ ತರ್ಬೇಕು, ಪರ್ಫೆಕ್ಷನ್ಗೆ ತರಬೇಕು. ಅದಕ್ಕೆ ನಾವು ನೋಡ್ತಿರಲ್ಲ, ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದಿರಿ, ಅದ್ರ ಏನ್ ಓದಿದಿರಿ, ದೇವ್ರು ಎಲ್ಲಾ ದಿನ ಒಳ್ಳೇದು ಅಂತ ಹೇಳಿದ್ರ? ಇಲ್ಲ ಹೇಳಿಲ್ಲ. ಮೂರನೇ ದಿವಸ ಮತ್ತೆ ಎಲ್ಲಾ ದಿವಸ ಒಳ್ಳೇದು ಅಂತ ಹೇಳಿಲ್ಲ ಬ್ರದರ್. ಹೇಳಿಲ್ಲ. ಓಕೆ, ಯಾವ ದಿನ ಹೇಳಿಲ್ಲ? ಎರಡನೇ ದಿನ, ಏಳನೇ ದಿನ. 2 ಮತ್ತು 7. ವೆರಿ ಗುಡ್. ಎರಡನೇ ದಿನ ಮತ್ತೆ ಏಳನೇ ದಿನ. ಸರಿ, ಎರಡನೇ ದಿನ ಏನಕ್ಕೆ ಕೇಳಲಿಲ್ಲ? ಸೆಕೆಂಡ್ ಡೇ ಏನಕ್ಕೆ ಕೇಳಲಿಲ್ಲ? ಆಕಾಶ ಉಂಟು ಮಾಡಿದ್ರಲ್ಲ ಅವರು. ಎರಡನೇ ದಿನ ಆಕಾಶ ಮಂಡಲದಲ್ಲಿ ಬಿದ್ದೋದು ದೇವದೂತರಿದಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಅದ್ರ ಕುರಿತು ಹೇಳಿಲ್ಲ. ವೆರಿ ಗುಡ್. ಆ ದುರಾತ್ಮರ ಸೇನೆಗಳು ಒಂದು ಬರ್ತದೆ, ಆ ದುರಾತ್ಮರ ಸೇನೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆಕಾಶ ಮಂಡಲ ಆಳ್ವಿಕೆ ಮಾಡ್ತಾರೆ. ದೇವ್ರು ಚೆನ್ನಾಗಿ ಗೊತ್ತಿರೋದನ್ನ ಅಂದ್ರೆ ಅಂತ್ಯದಲ್ಲಿ ಏನಾಗ್ತದೆ ಫಸ್ಟೇ ಗೊತ್ತಿರೋದ್ರಿಂದ ಅದು ಚೆನ್ನಾಗಿದೆ ಅಂತ ದೇವ್ರೇ ಮಾಡಕ್ ಹೋಗಿಲ್ಲ, ಅವಾಗ ಹೇಳಕ್ ಹೋಗಿಲ್ಲ. ಸರಿ, ಸೆವೆಂತ್ ಡೇ ಏನಕ್ಕೆ ಕೇಳಿಲ್ಲ ಹಂಗಾರೆ ಹೇಳ್ರಿ? ಅದನ್ನ ಕಂಪ್ಲೀಟ್ ಆಗಿಲ್ಲ ಇನ್ನು. ಕಂಪ್ಲೀಟ್ ಆಗಿ ಮುಂಚೆ ಹೇಳ್ಬಾರ್ದಾ? ಕಂಪ್ಲೀಟ್ ಆಗದೆ ಹೆಂಗ್ ಹೇಳಕ್ಕಾಗತ್ತೆ? ಯಾಕೆ ಎಲ್ಲ 6 ದಿನ ಕಂಪ್ಲೀಟ್ ಆದ್ಮೇಲೆ ಹೇಳಿರೋದು ಆ ಮಾತು. ಏನ್ ಗೊತ್ತಾ, ಸೆವೆಂತ್ ಡೇ ಅಲ್ಲಿ ಅಂದ್ರೆ 6th ಡೇ ಎಂಡ್ ಅಲ್ಲಿ ಆಡಮ್ನ ಸೃಷ್ಟಿ ಮಾಡಿದ್ರು. ಆಡಮ್ ಪರ್ಫೆಕ್ಟ್ ಆಗೇ ಸೃಷ್ಟಿ ಮಾಡಲ್ಪಟ್ರು. ಆದ್ರೆ ಆ ಪರ್ಫೆಕ್ಷನ್ ನ ಉಳಿಸ್ಕೊಂತಾರೆ ಅಂತ ಗ್ಯಾರಂಟಿ ಇತ್ತಾ? ಇಲ್ಲ. ಅದರ ಆ ಪರ್ಫೆಕ್ಷನ್ ಏನೋ ದೇವ್ರ ಎಸ್ಟಿಮೇಟ್ ಅಲ್ಲಿ ಪರ್ಫೆಕ್ಷನ್ ಅದೇನಪ್ಪ, Hebrews 2:9 ಓದಿ. Hebrews 2:10 ಓದಿ. ಯಾರು ಓದಿ? Hebrews 2:10 ಓದ್ ಜೋಶ್ವಾ. ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ನೋಡಿ ಅಂತಾರೆ ಏನ್ರಿ, ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಸಿದ್ಧಿಗೆ ತರದ್ ಏನಾಗಿತ್ತಂತೆ, ಇವಾಗ ಯುಕ್ತವಾಗಿತ್ತು ಅಂತ ಹೇಳ್ತಾರೆ. ಹಂಗಾರೆ ಏನೋ ಯೇಸು ಕ್ರಿಸ್ತನ ಪರ್ಫೆಕ್ಷನ್ಗೆ ತರೋದಿಕ್ಕೆ ಏನ್ ಮಾಡಿದ್ರು ದೇವ್ರು? ಟ್ರಯಲ್ಸ್ ನ ಫಿಕ್ಸ್ ಮಾಡಿದಂತೆ. ಸಫರಿಂಗ್ಸ್ ಮುಖಾಂತರ ಕ್ರೈಸ್ಟ್ ನೋಡಿ ಇವಾಗ ಪರ್ಫೆಕ್ಷನ್ಗೆ ತಂದಿದ್ದು ಕ್ರೈಸ್ಟ್ನೇ. ಏನ್ರಿ, ಆಲ್ವೇಸ್ ಒಬಿಡಿಯಂಟ್ ಆಗಿರಂತ ಕ್ರೈಸ್ಟ್, ಮಾರ್ನಿಂಗ್ ಸ್ಟಾರ್ ಇರಂತ ಕ್ರೈಸ್ಟ್ನೇ ಪರ್ಫೆಕ್ಷನ್ ತರಬೇಕಾದ್ರೆ ಸಫರಿಂಗ್ಸ್ ಬೇಕು. ಅಂದ್ರೆ ಇವಾಗ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡಲ್ಪಟ್ಟಂತ ಆಡಮ್ ಪರ್ಫೆಕ್ಟ್ ಆಗೇ ಇರ್ತಾರೆ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅವ್ನ್ ಬೇಕು, ಅವನಲ್ಲಿ ಏನ್ ತರ್ಬೇಕು ಇವಾಗ? ಅಲ್ಟಿಮೇಟ್ ಪರ್ಫೆಕ್ಷನ್ ಬರ್ಬೇಕು. ಯಾಕಂದ್ರೆ ದೇವ್ರು ಆದಾಮ್ನಲ್ಲಿ ಎಲ್ಲಾನು ಇಟ್ಟಿದ್ರು, ಆದ್ರೆ ಒಂದೇ ಒಂದ್ ಇಟ್ಟಿರಲಿಲ್ಲ. ಏನ್ ಹೇಳಿದ್ದು? ನಾ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದಿರಿ. ಏನ್ ಹೇಳಿ? ಆದಾಮ್ನಲ್ಲಿ ದೇವ್ರು ಎಲ್ಲ ಕೊಟ್ಟಿದ್ರು, ಒಂದೇ ಒಂದ್ ಕೊಡ್ಲಿಲ್ಲ. ಯಾರಿಗಾರ ಗೊತ್ತಿದ್ಯಾ? ಸರಿ, ಕ್ಲೂ ಕೊಡ್ಲಾ? ಕ್ಲೂ ಕೊಡ್ಲಾ? ಕೊಡಿ. ಇಮ್ಮೋರ್ಟಾಲಿಟಿ ಬ್ರದರ್. ಸರಿ, ಕ್ಲೂ ಕೊಡ್ತೀನಿ. ಏನ್ ಗೊತ್ತಾ? ಹೇಳ್ರಿ ಸ್ಟಾರ್. ಏನು? ಮರಣ. ಓಕೆ, ಸರಿ, ಹೇಳ ಕ್ಲೂ ಹೇಳ. ಬೈಬಲ್ ಅಲ್ಲಿ ಆದಾಮ್ ಪಾಪ ಮಾಡಿದ್ಮೇಲೆ ಏನಂತ ಇವ್ರು ಯಾವ ತರ ಆಗ್ಬಿಟ್ಟಿದ್ದಾರೆ? ಇವ್ರು ಯಾವ ತರ ಆಗಿದ್ದಾರೆ ಅಂತ ಹೇಳ್ತಾರೆ ದೇವ್ರು, ಗೊತ್ತಿದ್ಯಾ? ನಮ್ಮಂತೆ ಆದ್ರಲ್ಲ ನಮ್ಮಂತಾನೆ ಆದ್ರು ಅಂತ ಹೇಳ್ತಾರೆ. ಕರೆಕ್ಟಾ? ನಮ್ ತರನೇ ಆದ್ರು ನೇಮ್ ಮೀನಿಂಗು. ನೇಮ್ ಮೀನಿಂಗ್ ನಮ್ಮಂತರ ಆದ್ರು ನೇಮ್ ಮೀನಿಂಗ್ ತಿಳುವಳಿಕೆ ಜ್ಞಾನ ಪಡ್ಕೊಂಡ್ರು ಅಂತ. ನಮ್ ತರಾನೇ ಒಳ್ಳೇದೊಂದೇನು ಕೆಟ್ಟದೊಂದೇನು ಅಂತ ಭೇದ ಭಾವ ತಿಳ್ಕೊಳಂಗ ಏನ್ ಮಾಡೋರು ಇವಾಗ ಆಗೋರೆ ಅಂತ ಮೀನಿಂಗ್. ಅಂದ್ರ ಇದನ್ನ ಬಂದ್ಬಿಟ್ಟು ದೇವ್ರು ಏನ್ರಿ ಕೆಟ್ಟದ್ನ ಪರ್ಮಿಟ್ ಮಾಡ್ತೀರಾ, ಇದನ್ನ ಮನುಷ್ಯರಲ್ಲಿ ಕಲ್ಸೋದಿಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, 7th ಡೇ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಏನ್ರಿ ಆಡಮ್ ಮತ್ತೆ ಅವ್ರ ಸಂತತಿ ಎಲ್ಲಾರದು ಪರ್ಫೆಕ್ಷನ್ಗೆ ತರಬೇಕು ಅಂತ ಏನ್ ಮಾಡೋದು ದೇವ್ರು
ರೆಸ್ಟ್ ತಗೊಂಡ್ರು. ಅದಕ್ಕೆ ಆ ದಿನದಲ್ಲಿ ಏನ್ರಿ ಸರಿ ಮಾಡೋಂಥ ಕೆಲಸ ದೇವ್ರು ಏನ್ ಮಾಡ್ಲಿಲ್ಲ, ಏನ್ರಿ ಹೊಸದಾಗೇನೋ ಮಾಡ್ಲಿಲ್ಲ. ಅದ್ ಮಾತ್ರ ಅಲ್ಲ, ಸರಿ ಮಾಡೋಂಥ ಕೆಲಸ. ಮನುಷ್ಯ ಪಾಪದ ಬಿದ್ದೋಗ್ಬಿಟ್ಟಾನೆ, ಅವನ್ನ ಏನ್ ಮಾಡ್ಬೇಕು, ಇವಾಗ ಟಕ್ಕದ ಪರ್ಫೆಕ್ಷನ್ ತರ್ಬೇಕು ಅಂತ ಮಾಡಕ್ ಹೋಗಿಲ್ಲ. ಅದಕ್ಕೆ ಕ್ರೈಸ್ಟ್ ಕೂಡ ಅದ್ಭುತ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು, ಕೈ ಇಲ್ದವನ್ಗೆ ಕೈ ಕೊಟ್ರು, ಕಣ್ಣಿಲ್ದಿರೋಂಗೆ ಏನ್ ಮಾಡಿದ್ರು, ಕಣ್ ಕೊಟ್ರು, ಜೀವ ಇಲ್ದಿರೋಂಗೆ ಜೀವ ಕೊಟ್ರು. ಏನ್ರಿ ಸಾವಿರೋನ್ಗೆ ಯಾರಿಗಾರು ಅಮರತ್ವ ಕೊಟ್ಟಿದಾರ? ಅಲ್ವರ ನಿತ್ಯ ಜೀವ ಯಾರಿಗೆ ಮಾಡಕ್ ಹೋಗಿಲ್ಲ, ಕೊಡಕ್ ಹೋಗಿಲ್ಲ. ಎಲ್ಲ ಅದ್ಭುತ ಮಾಡಿ ಅಂದ್ರು, ತಿರುಗಿ ಹೋಗಿ ನೀನ್ ಪಾಪ ಮಾಡ್ಬೇಡ ಅಂತಂದ್ರು. ಯಾಕೆ ಕೊಟ್ರೆ ವಾಪಸ್ ಅದೇ ಮಾಡ್ತಾರೆ, ಚೆನ್ನಾಗ್ ಗೊತ್ತು. ಅದ್ರ ಹಂಗಾರೆ ಏನು ಉದ್ದೇಶ ಅಂತಂದ್ರೆ, ಆ ಒಂದು ಪರ್ಫೆಕ್ಟ್ ಆಗಿ ಏನಾಗಬೇಕು, ಅವ್ರು ಅಚೀವ್ ಆಗ್ಬೇಕು ಟಾರ್ಗೆಟ್ನ. ಅದಕ್ಕೆ ಏನ್ ಮಾಡಿದ್ರು, ದೇವರು ಹೊಸ್ದಾಗೆ ಮಾಡಕ್ ಹೋಗಿಲ್ಲ. ಅಲ್ವರ ಅದ್ ಮಾತ್ರ ಅಲ್ಲ, ಏನ್ರಿ ಆ ದೇವ್ರು ಕೊಟ್ಟಿರಂತ ಒಂದು ಪೆನಾಲ್ಟಿ ಏನಂತ ನೋಡ್ತೀರಿ ಅಂತಾರೆ, ಒಂದು ಡೆತ್. ಅಲ್ವರ ಡೆತ್ ಅನ್ನೇನು, ದೇವರು ಆಲ್ರೆಡಿ ಆ ಒಂದು ಶಿಕ್ಷೆನ ವಿಧಿಸಕ್ಕಿಂತ ಮುಂಚೆನೆ, ಏನ್ರಿ ಅದು ಇಂಪ್ಲಿಮೆಂಟ್ ಮಾಡಕ್ಕಿಂತ ಮುಂಚೆ ದೇವ್ರು ಏನ್ ಮಾಡಿದ್ರು, ಆಲ್ರೆಡಿ ಅದನ್ನ ಹೇಳಿದ್ರು. ಅದರ ಇವಾಗ ದೇವರು ಅದನ್ನ ಹೇಳ್ಬಿಟ್ಟು ಅದನ್ನ ಇಂಪ್ಲಿಮೆಂಟೇ ಮಾಡ್ದಿರ ಬಿಟ್ರೆ ಏನಾಗಿರೋದು ಅವಾಗ? ದೇವರು ಒಂದು ಮಾತಿಗೆ ಏನಾಗ್ತಿರಲ್ಲ, ಅಲ್ಲಿ ಬೆಲೆನೇ ಇರ್ತಿಲ್ಲ. ಅದಕ್ಕೆ ದೇವ್ರ ಜಸ್ಟಿಸ್ ಏನಾಗಿತ್ತು ಅಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಆ ಒಂದು ದೇವರ ಒಂದು ನೆಕ್ಸ್ಟ್ ಆಡಮ್ನ ಪರ್ಫೆಕ್ಷನ್ ತರಂತ ಒಂದು ಕೆಲಸನ ದೇವ್ರು ಯಾರಿಗೆ ಕೊಟ್ಬಿಟ್ರು, ಕ್ರಿಸ್ತನ್ಗೆ ಕೊಟ್ಬಿಟ್ರು. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಎಲ್ಲಾ ಶತ್ರುಗಳನ್ನ ಏನ್ರಿ ನಮ್ಮ ಪಾದ ಕೆಡೆ ಹಾಕ ತನಕ ಆತನ ಏನ್ ಮಾಡ್ಬೇಕು, ದೊರೆತನವನ್ನು ಮಾಡಬೇಕು. ಎಲ್ಲ ದೊರೆತನವನ್ನು ಆತನ ಪಾದ ಕೆಡೆ ಹಾಕಿದ್ಮೇಲೆ ಕ್ರಿಸ್ತನು ಕೂಡ ಏನಾಗ್ತಾರಂತೆ, ಆತನಿಗೆ ರಾಜ್ಯವನ್ನು ಒಪ್ಪಿಸ್ಕೋಬೇಕಾರೆ ಸಮಾಪ್ತಿ. ಎಲ್ಲೈತೆ ವಚನ ಇದು ಬೈಬಲಲ್ಲಿ? ಬೈಬಲ್ ಎಲ್ಲಿದೆ ವಚನ ಇದು? 1 ತಿಮೋತಿನ ಎಲ್ಲಿದೆ ಬೈಬಲಲ್ಲಿ? ಎಲ್ಲಿದೆ ಬೈಬಲಲ್ಲಿ? ಹುಡುಕ್ಬಿಟ್ಟು ಹೇಳ್ರಿ. ಸಿಂಧು ಸಿಸ್ಟರ್ ಎಲ್ಲಿದೆ ಬೈಬಲ್ ವಚನ ಇದು? ಹುಡುಕ್ತಾ ಇದ್ದೀನಿ ಬ್ರದರ್. ಸರಿ, ಎಲ್ಲಿ 66 ಪುಸ್ತಕ ಹುಡುಕ್ತೀರಾ? ಆದಿಕಾಂಡ ಬ್ರದರ್. ಆದಿಕಾಂಡಲ್ಲಿ ಹುಡುಕ್ಬಿಟ್ಟು ಹೇಳ್ರಿ ಇಷ್ಟ. ಆದಿಕಾಂಡದಲ್ಲಿ 26ನೇ ಸರಿ. ಶೋಭಾ ಸಿಸ್ಟರ್ ಎಲ್ಲಿದೆ ವಾಕ್ಯ? 1ನೇ ಅಧ್ಯಾಯ 26ನೇ ವಚನ. ಎಷ್ಟು? ಯಾವ್ದು? 1ನೇ ಅಧ್ಯಾಯ 26ನೇ ವಚನ. ಯಾವ್ದು? ಆದಿಕಾಂಡ 1:26. ದೊರೆತನ ಮಾಡಲಿ ಭೂಮಿ ಅಲ್ಲಲ್ಲ, ಯೇಸು ಕ್ರಿಸ್ತು ಎಲ್ಲ ದೊರೆತನ ಮಾಡಿದ್ಮೇಲೆ ರಾಜ್ಯವನ್ನು ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ ಅಂತ ವಾಕ್ಯ ಎಲ್ಲಿದೆ? ಶೋಭಾ ಸಿಸ್ಟರ್ ಎಲ್ಲಿದೆ? ಸರಿ, ಕ್ಲೂ ಕೊಡ್ಲಾ? ವರಲಕ್ಷ್ಮಿ ಎಲ್ಲಿದೆ ಬೈಬಲ್? ಹೇಳ್ರಿ. 1 ಕೊರಿಂಥಿಯನ್ಸ್ 15:25 ಬ್ರದರ್. ಓದ್ರಿ. 15:25 ಓದ್ರಿ. ಎಲ್ಲಾ ಪಾದಗಳಿಗೆ ಹಾಕಿ ಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ವೆರಿ ಗುಡ್, ಕರೆಕ್ಟ್ ಆಗಿ ನೋಡ್ರಿ. ಏನ್ರಿ 1 ಕೊರಿಂಥಿಯನ್ಸ್ 15 ಎಲ್ಲವನ್ನೂ ಏನ್ರಿ ನಿವೃತ್ತಿ ಮಾಡೋ ತನಕ ಮಾಡ್ಬೇಕು, ಅವ್ರ ಆಳ್ವಿಕೆ ಮಾಡ್ಬೇಕು. ಕೊನೆಯ ಶತ್ರು ಯಾರು? ಮರಣ. ಅದರ ಏನ್ ಮರಣ ಇದು? ಆದಾಮಿಂದ ಬಂದಂತ ಮರಣನ ಸಂಪೂರ್ಣವಾಗಿ ತೆಗೆದಕ್ಕೆ ಕ್ರಿಸ್ತನ್ಗೆ ಕೊಟ್ಟಿರೋಂತ ಟೈಮ್ ಎಷ್ಟು? 1000 years. ಅಂದ್ರೆ ಆದಾಮ್ಗೆ ಈಡೇನ್ ತೋಟದಲ್ಲಿ ಮರಣ ಬಂತಲ್ಲ, ಆ ಮರಣ 6000 years ವರೆಗೂ ಆಳ್ವಿಕೆ ಮಾಡಿದೆ. ತಿರ್ಗಾ 1000 years ಅಲ್ಲಿ ಸತ್ತೋಗಿರೋ ಮನುಷ್ಯಲೇ ಎದ್ದಿ ಬಂದ್ಮೇಲೆ ಅವರಲ್ಲಿರಂತ ಪಾಪದ ಗುಣನ ಸಂಪೂರ್ಣವಾಗಿ ತೆಗೆದಿಕ್ಕೆ ದೇವರು ಕ್ರಿಸ್ತನ್ಗೆ ಕೊಟ್ಟಿರೋದು ಎಷ್ಟು ವರ್ಷ? 1000 years. 6000 years ಪಾಪ ಬಂತು. ಆ ಪಾಪ ತೆಗೆದಿಕ್ಕೆ ಕ್ರೈಸ್ಟಿಗೆ ಕೊಟ್ಟಿರೋ ಟೈಮ್ ಎಷ್ಟಂತೆ? 1000 years. ಅಲ್ರ ಯೋಚನೆ ಮಾಡ್ರಿ ಅಂತ ಹೆಂಗಿದೆ ಅದ್ರ. ಅದಕ್ಕೆ ಆಡ್ಬೇಕಾದ್ರೆ ಈ ಒಂದು ಯೋಜನೆಗೋಸ್ಕರನೇ ದೇವ್ರ ಏನ್ ಮಾಡಿದ್ರು, ಕಂಪ್ಲೀಟ್ ಆಗಿ ಕ್ರಿಸ್ತನ್ ಮೇಲೆ ಏನ್ ಮಾಡಿದ್ರು ಇವಾಗ ರೆಸ್ಟ್ ತಗೊಂಡ್ರು. ಅಂದ್ರೆ ಯೇಸು ಕ್ರಿಸ್ತ 1000 years ಅಲ್ಲಿ ಏನ್ ಮಾಡ್ತಾರೆ, ಎಲ್ಲಾರಲ್ಲಿ ಏನ್ ಮಾಡ್ತಾರೆ ಇವಾಗ ಪಾಪನ ತೆಗಿತಾರೆ. ಮರಣ ತೆಗಿಬೇಕು ಏನ್ ಮಾಡ್ಬೇಕು ಇವಾಗ? ಮರಣದ ಒಂದು ಕೊಂಡಿ ಯಾವ್ದು? ಪಾಪ. ಪಾಪ. ಎಲ್ಲಿದೆ ಬೈಬಲ್ ಅಲ್ಲಿ ವಚನ? ವರಲಕ್ಷ್ಮಿ ಸಿಸ್ಟರ್ ಎಲ್ಲಿದೆ ವಚನ ಇದು ಬೈಬಲ್ ಅಲ್ಲಿ? ಏನಪ್ಪ ಪಿನ್ ಡ್ರಾಪ್ ಸೈಲೆನ್ಸ್? ಹುಡುಕ್ಬಿಟ್ಟು ಹೇಳಿ ಇಷ್ಟು ರೋಮನ್ಸ್ ಅಲ್ಲಿ. ವರಲಕ್ಷ್ಮಿ ಸಿಸ್ಟರ್ ಲೈನ್ ಇಲ್ವಾ? ಮತ್ತೆ ಉಸಿರು ಬಿಡ್ರಿ, ಚಕ ಅಂತ ಹೇಳ್ಬೇಕು. ಎಸ್ ಅನ್ಬೇಕು, ನೋ ಬದರ್ ಗೊತ್ತಿಲ್ಲ ಅಂದ್ಬಿಡ್ಬೇಕು. ಹೇಳ್ರಿ, ಎಲ್ಲಿ ಬರ್ತದೆ ವಚನ? ಪಾಪದ ಕೊಂಡಿ ಮರಣ ಅಂತ ಬೈಬಲ್ ಎಲ್ಲಿ ಬರ್ತದೆ? 1 ಕೊರಿಂಥಿಯನ್ಸ್
15 ಚಾಪ್ಟರ್ಲೇ ಬರ್ತಾರೆ, ಹುಡುಕ್ರಿ ನೋಡೋಣ. ಯಾರು ಹುಡುಕ್ತೀರ ಫಸ್ಟ್? 15 ಚಾಪ್ಟರ್ಲೇ ಬರ್ತಾರೆ, ಹುಡುಗ್ರಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಬರ್ತಾರೆ ನೋಡ್ರಿ. 56 ಆಂಟಿ ಓದ್ರಿ. 55. ನನಗೆ ಮರಣವೇ ನಿನ್ನ ಜಯದಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ನೋಡ್ರಾ, ಕೊಂಡಿ ಪಾಪವೇ. ನೋಡ ಪಾಪವೇ. ಹಾಗಾದ್ರೆ ಮರಣ ತೆಗಿಬೇಕು ಅಂದ್ರೆ, ಕೊನೆ ಶತ್ರು ಮರಣ ತೆಗಿಬೇಕಂದ್ರೆ ಏನ್ ತೆಗಿಬೇಕು? ಲೋಕದಲ್ಲಿ ಫಸ್ಟ್ ಪಾಪ ತೆಗಿಬೇಕು. ಪಾಪ ತೆಗಿಬೇಕು ಅಂದ್ರೆ ಮನುಷ್ಯನ ಬದಲಾವಣಿಕೆ ಮಾಡ್ಬೇಕು, ಅವನ್ನ ಕ್ರಿಸ್ತನ ಸ್ವರೂಪಕ್ಕೆ ತರಬೇಕು. ಯೋಚನೆ ಮಾಡಿ, 1000 years ಇಡೀ ಜಗತ್ತಿನ ಮನುಷ್ಯನು ಕ್ರಿಸ್ತನ ಸ್ವರೂಪಕ್ಕೆ ತರಬೇಕು ಅಂದ್ರೆ ಏನ್ ಕೆಲಸ ಅದು. ಅದಕ್ಕೆ ದೇವರು ಈ ಕೆಲಸನ ಕಾನ್ಫಿಡೆಂಟ್ ಆಗಿ ಕ್ರೈಸ್ಟ್ಗೆ ಮಾಡೋರು. ಇವಾಗ ಒಪ್ಪಿಸ್ಕೊಟ್ಟಾರೆ. ಇವಾಗ ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯನಲ್ಲಿ ಪಾಪ ತೆಗಿಗೆ 1000 ವರ್ಷ ಬೇಕಾ ಅಂತಂದ್ರೆ ಎಸ್. ಅದರ 1000 ವರ್ಷದಲ್ಲಿ ಪಾಪನೇ ಇರಲ್ಲ, ಸೇತಾನೇ ಇರೋದಿಲ್ಲ ಅಂತಂದ್ರೆ ಮನುಷ್ಯನಲ್ಲಿ ಪಾಪ ಇರ್ತದ ಇಲ್ವಾ? ಇರ್ತದೆ. ಎಲ್ಲಿರ್ತದೆ? ಸೇತಾನ್ ಇಲ್ಲ ಅಂದ್ರೆ ಪಾಪ ಇರ್ತದ ಲೋಕದಲ್ಲಿ? ಕೊನೆವರೆಗೂ ನಡೆಸ್ತಾ ಇರ್ತಾರೆ. ಅದ್ರಲ್ಲೇ ಸೆಕೆಂಡ್ ಎತ್ ಹೋಗ್ತಾರಲ್ಲ ಕೆಲವರು. ವೆರಿ ಗುಡ್. ಹೆಂಗೆ? ಇವಾಗ ಒಬ್ಬ ಮನುಷ್ಯ ಸೇತಾನ್ ಇಲ್ಲ ಅಂದ್ರೆ ಮನುಷ್ಯ ಪಾಪ ಮಾಡಕ್ ಆಗ್ತದ ಇಲ್ವಾ? ಅವನೆಲ್ಲ ಬುದ್ಧಿ ಇರ್ತಲ್ಲ, ಬೇಗ ಆಗ್ತದ. ಯಾಕಂದ್ರೆ ಆ ಜ್ಞಾನ ಇದೆಯಲ್ಲ ಮನುಷ್ಯನಿಗೆ. ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಐತೆ ನೋಡಿ. 6000 ವರ್ಷ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಪಡ್ದವನೆ. ಪಾಪ ಮಾಡಿ 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 ಒಳ್ಳೆ ಟ್ರೈನಿಂಗ್ ಬಂದ್ಬಿಟ್ಟವನೆ ಅಲ್ವರ. ಇವಾಗ ಪಾಪ ಮಾಡಕ್ಕೆ ಹೇಳೋದೇ ಬೇಕಾಗಿಲ್ಲ, ಟ್ರರ್ ಅಂತ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾನೆ ಮನುಷ್ಯನಲ್ಲಿ. ಯಾರು ಪ್ರೇರಣೆ ಇಲ್ಲ ಅಂದ್ರೆ ಪಾಪ ಮಾಡ್ತಾನೆ. ಅದಕ್ಕೆ ಏನ್ರಿ ರಸಲ್ ಎಲ್ಲ ಒಂದ್ ಕಡೆ ಹೇಳ್ತಾರೆ, ಸೈಂಟ್ಸ್ ಅಂತ ಹೇಳ್ತಾರೆ ಗೊತ್ತಾ. ಇವಾಗ ಎಷ್ಟೋ ಜನ ನನ್ನ ಫಾದರ್ಗಳಾಗ್ಬಿಡ್ತಾ ನೋಡಿ, ಮದುವೆನೇ ಮಾಡ್ಕೊಳಲ್ಲ, ಎಲ್ಲ ಸೆಲಿಬಲ್ ಲೈಫ್ ಅಂತ ಅಂದ್ಬಿಟ್ಟು, ನಾವು ಸಂತರಾಗಿ ಇರ್ಬೇಕು, ನಾವು ಪರಿಶುದ್ಧರು ಅಂತ ಅಂದ್ಬಿಟ್ಟು ಒಂದು ಲಾಕ್ ರೂಮ್ ಅಲ್ಲಿ ಕೂತ್ ಬಿಡ್ತಾರೆ ಜಪ ಮಾಡ್ಕೊಂಡ್ಬಿಟ್ಟು. ಇದೆಲ್ಲ ಸ್ಯಾಕ್ರಿಫೈಸ್ ಅಲ್ವಾ? ಇಷ್ಟೆಲ್ಲ ದೇವ್ರಿಗೋಸ್ಕರ ಬಿಟ್ಕೊಡ್ತಾರಲ್ಲ, ಇದೆಲ್ಲ ಸ್ಯಾಕ್ರಿಫೈಸ್ ಅಲ್ವಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಅದಕ್ಕೆ ಒಬ್ಬ ಲಾಕ್ ರೂಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಯಾರು ನಾನು ಡಿಸ್ಟರ್ಬ್ ಮಾಡಿದ ರೀತಿಲಿ ನಾನು ಒಬ್ನೇ ನನ್ನ ಸಮಾಧಾನವಾಗಿರ್ತೀನಿ, ನನ್ನ ಪಾಂಡ್ ಇರ್ತೀನಿ, ನಾನು ಯಾರ ಸವಾಸಕ್ಕೆ ಹೋಗಲ್ಲ ಅಂತಂದ್ರೆ ಅಂತ ವ್ಯಕ್ತಿ ತನ್ನ ಕಾಲಿಗೆ ಎಲೆಕ್ಷನ್ ಶುರು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ನಮ್ಮ ಕ್ಯಾರೆಕ್ಟರು ಎಲ್ಲಿ ಪರ್ಫೆಕ್ಷನ್ ಬರ್ಬೇಕು ಅಂದ್ರೆ ನಮಗ್ ಸುತ್ತಲೂ ಬರೀ ನಮ್ಮ ಶತ್ರುಗಳಿರ್ಬೇಕು. ಅದ್ರಲ್ಲಿ ನಾವಿದ್ದಿ ನಮ್ಮ ಒಂದು ಬೆಳಕನ್ನು ಏನ್ ಮಾಡ್ಬೇಕು? ನೋಡ್ಸೋರಾಗಿರ್ಬೇಕು. ಅವಾಗೆ ಏನ್ರಿ ಪರ್ಫೆಕ್ಟ್ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಹೇಳೋದು. ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಎಲ್ಲಿ ಗೊತ್ತಾಗೋದು? ಶೋಧನೆಗಳಲ್ಲಿ ನಮಗೆ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗೋದು. ಅದಕ್ಕೆ ದೇವ್ರು ನಮ್ಗೆ ಜೀವನದಲ್ಲಿ ಏನ್ ಮಾಡ್ತಾ ಗೊತ್ತಾ? ಬರೀ ಶೋಧನೆ. ಕೆಲವು ಜನಕ್ಕೆ ಫೆಡ್ ಅಪ್ ಆಗ್ಬಿಡ್ತಾರೆ, ಏನಪ್ಪ ಇದು 3 ಹೊತ್ತು ಇದೆ ಅಂತಂದ್ರೆ. ಯಾಕೆ ಅದೇ ನೋಡ್ತಾ ಇರೋದು, 3 ಹೊತ್ತು ಇದ್ರಲ್ಲೇ ಇದ್ಕೊಂಡು ಇದ್ರಲ್ಲಿ ನಾವು ಏನ್ ಮಾಡ್ಬೇಕು? ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸ್ಬೇಕು. ಇದನ್ನೇ ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ಇದನ್ನ ನೋಡ್ತಾ ಇರೋದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಕ್ರಿಸ್ತನ ಒಂದು ರಾಜ್ಯದಲ್ಲಿ ಕೂಡ ಸೇತಾನ್ ಇಲ್ಲ ಅಂದ್ರು ಮನುಷ್ಯರಲ್ಲಿ ಪಾಪ ಇದೆ ನೋಡಿದ್ದೀನಿ. ಆ ಪಾಪಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಮನುಷ್ಯ. ಎದ್ದು ಬಂದಿದ ತಕ್ಷಣ ಫಸ್ಟ್ ಪಾಪ ಮಾಡಕ್ಕೆ ಏನ್ ಮಾಡ್ತಾನೆ? ಎದುರು ನೋಡ್ತಾನೆ. ಆದ್ರೆ ಪಾಪನ ಬಿಟ್ಟಿ ಹೊರಗಡೆ ಕಂಪ್ಲೀಟ್ ಆಗಿ ಬರ್ಬೇಕು ಅಂದ್ರೆ ಇದಕ್ಕೆ 1000 years ಏನ್ ಬೇಕು. ಅದ್ರಲ್ಲಿ ಏನ್ ಮಾಡ್ತಾರೆ? ಮನುಷ್ಯನ ಮೈಂಡ್ ಏನ್ ಮಾಡ್ತಾನೆ ಟೋಟಲ್ ಇವಾಗ ಚೇಂಜ್ ಮಾಡ್ತಾರೆ. ಇದಕ್ಕೆ ಈ ಒಂದು ಜವಾಬ್ದಾರಿ ಕ್ರೈಸ್ಟಿಗೆ ಏನ್ ಮಾಡೋರೆ? 1000 years ವರೆಗೂ ಮಾಡಕ್ಕೆ ಏನ್ ಮಾಡೋರು? ದೇವ್ರಿಗೆ ಅವ್ರಿಗೆ ಕೃಪೆ ಕೊಟ್ಟಾರೆ ಅಂತ ಹೇಳ್ತಾ ಇರೋದು. ಅದಕ್ಕೆ ನೋಡ್ಬೇಕು ನಾವೇನ್ ನೋಡ್ತೀರಿ ಏನ್ರಿ? ಕಂಪ್ಲೀಟ್ ಕಾನ್ಫಿಡೆನ್ಸ್ ಆಗಿ ದೇವ್ರು ಯಾರ ಮೇಲೆ ಡಿಪೆಂಡ್ ಆಗ್ಬಿಟ್ರಿ? ಇವಾಗ ಕ್ರೈಸ್ಟ್ ಮೇಲೆ ಏನಾಗೋರೆ? ಇವಾಗ ಡಿಪೆಂಡ್ ಆಗೋದು. ಇವಾಗ ಕ್ರೈಸ್ಟ್ ಈ ಕೆಲಸನ ಮಾಡ್ಬೋದಾ? ಮಾಡಕ್ಕಾಗಲ್ವಾ? ಮಾಡ್ತಾರೆ. ಓಕೆ, ಪ್ರೂಫ್ ಏನಿದೆ? ಏನ್ ಗ್ಯಾರಂಟಿ? ಹೆಂಗ್ ಹೇಳ್ಬೋದು ಮಾಡ್ತಾರೆ ಅಂತ? ನಮ್ಗೆ ಹೆಂಗ್ ಹೇಳ್ಬೋದು? ಈಗ ಅವ್ರ ಲೈಫ್ ಸ್ಟೈಲ್ ಈಗ ಸಾಕ್ಷಿ. ಲೈಫ್ ಸ್ಟೈಲ್ ನಂಬಿಕಸ್ಥರಾಗಿ ನಡ್ಕೊಂಡಿದಾರಲ್ಲ ಇಷ್ಟು ಸಹ. ವೆರಿ ಗುಡ್. ಆಮೇಲೆ ಬೇರೆ ಏನ್ ಗ್ಯಾರಂಟಿ ಇದೆ? ನಮ್ಗೆ ಏನೋ ನಮ್ಗೆ ಎಲ್ಲರೂ ನಮ್ಗೆ ಸಾಕ್ಷಿಗಳನ್ನ ಕೊಟ್ಟಿದ್ದಾರಾ? ಈ ತರ ಆಲ್ರೆಡಿ ಯೇಸು ಕ್ರಿಸ್ತನ ಮಾಡಿದಾರಾ? ಅನುಭವ. ಓಕೆ, ಅನುಭವ. ಆಮೇಲೆ ಯೇಸು ಕ್ರಿಸ್ತು ಈ ತರ ಏನೋ ಬದಲಾವಣೆಗಳು ಯಾರೆಲ್ಲ ಮಾಡಿದಾರಾ? ಯೇಸು ಕ್ರಿಸ್ತು ಈ ತರ ದೇವ್ರು ಈ ತರ ಬದಲಾವಣೆಗಳನ್ನ ಯಾರೆಲ್ಲ ಒಬ್ರು ಮಾಡಿದಾರಾ? ಓಕೆ, ಬರೀ ಅಪೊಸ್ತಲ ಪೌಲರು ಮಾತ್ರ ಮಾಡಿದಾರಾ? ಇಲ್ಲ, ಪೇತ್ರ. ಓಕೆ, ಆಮೇಲೆ ಬರೀ ಪೀಟರ್ ಪೌಲ್ ಅಷ್ಟೇನಾ? ಅಪೊಸ್ತಲರು. ಓಕೆ, ಬರೀ ಅಪೊಸ್ತಲಸ್ ಮಾತ್ರನಾ? ಇಲ್ಲ, ಸತ್ಯ ತಿಳ್ಕೊಂಡು ತಮ್ಮ ಓಟ ಮುಗಿಸಿದ ಎಲ್ಲರೂ ಬರ್ತಾರೆ ಅದರಲ್ಲಿ. ಅದರ 1,44,000 ನಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರಂತ ಒಂದು ಕೆಲಸ ದೇವ್ರೇ ಮಾಡ್ತವ್ರೆ. ಅದಕ್ಕೆ ಹೇಳ್ಬೇಕಾರೆ ಇದಕ್ಕೆ ಹೊಸ ಸೃಷ್ಟಿ ಅಂತ ಹೇಳೋದು. ಈ ಸೃಷ್ಟಿ ಫಸ್ಟ್ ಏನಾಗ್ಬಿಡ್ತು? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ದೇವ್ರೇ ಮಾಡಿದ್ರು, ಆಲ್ರೆಡಿ ಪ್ಲಾನ್ ಮಾಡಿಟ್ಟಿದ್ರು. ಇವಾಗ ಇಂಪ್ಲಿಮೆಂಟ್ ಆಗ್ತದೆ. ಹೇಳದಲ್ಲ ಗಡಿಯಾರ 3 ಗಂಟೆಗೆ ಬಂದಿದ ತಕ್ಷಣ ಟಕ್ ಅಂತ ಮಾಡಬೇಕು, ಟಂಗ್ 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 ಅಂತ ಸೌಂಡ್ ಹೊಡಿಬೇಕು.
ಇವಾಗ ದೇವ್ರು 3 ಗಂಟೆ ಬಂದ್ಬಿಟ್ಟು ಟೈಮ್ ಫಿಕ್ಸ್ ಮಾಡ್ತಾರೆ, ಗಡಿಯಾರ ಮಾಡೋಣ 3 ಗಂಟೆಗೆ ಹೊಡಿಬೇಕಪ್ಪ ಅಂದ್ರೆ 3 ಗಂಟೆ ಓಡ್ಬಂದು ಹೊಡಿತಾನ? ಇಲ್ಲ, ಟ್ಯೂನ್ ಮಾಡ್ಬಿಟ್ಬಿಟ್ಟಿದ್ದಾನೆ. ಕರೆಕ್ಟಾಗಿ 3 ಗಂಟೆಗೆ ಬಂದಿದ ತಕ್ಷಣ ಬೆಲ್ ಏನ್ ಮಾಡ್ತದೆ, ರಿಂಗ್ ಆಗ್ತದೆ. ಇದೇ ತರ ದೇವ್ರು ಮಾಡಿದ್ರೆ ತನ್ನ ಡಿವೈನ್ ಪ್ಲಾನ್ ಅಲ್ಲಿ ಟೈಮ್ ಸೆಟ್ ಮಾಡಿಬಿಟ್ಬಿಟ್ಟವ್ರೆ. ಕರೆಕ್ಟಾಗಿ ನ್ಯೂ ಕ್ರಿಯೇಷನ್ ಸಖತ್ತಾಗಿ ಸೃಷ್ಟಿ ಆಗ್ಬೇಕು ನೋಡ್ರಿ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2ನೇ ಬರುವಿಕೆವರೆಗೂ ಈ ಸೂಪರ್ ಆಗಿರೋ ಸೃಷ್ಟಿ ಮಾಡ್ತಾರೆ. ಮಾಡ್ಬಿಟ್ಟು ಏನ್ ಪ್ರೂವ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ರೈಸ್ಟು ಇದನ್ನ ಮಾಡ್ಬೋದು ಅಂತ. ಇವಾಗೇ ಸೇತಾನ್ ಇಟ್ಕೊಂಡೇ ನಮ್ಮನ್ನು ಮಾಡ್ತಾ ಇರ್ಬೇಕಾದ್ರೆ ಸೇತಾನ್ ಇಲ್ಲಿರೋ ಸಂದರ್ಭದಲ್ಲಿ ಜಗತ್ತಲ್ಲಿ ಏನ್ ಮಾಡ್ಬೋದು, ಇನ್ನ ಸೂಪರ್ ಆಗಿ ಮಾಡ್ಬೋದು. ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲಾ ಪಿತೃಗಳು ಏನಾಗಿರ್ತಾರೆ ಅವ್ರಿಗೆ ಎಲ್ಲರ. ಅದಕ್ಕೆ ದೇವ್ರಿಗಿರಂತ ರೆಸ್ಟ್ ಅದರ ಇದೇ ರೆಸ್ಟ್ ಅಲ್ಲಿ ನಾವೇನಾಗ್ಬೇಕು ಇವಾಗ ಸೇರ್ಬೇಕು ಅಂತಂದ್ರೆ ನಮ್ಗೆ ದೇವ್ರ ಏನಾಗಬೇಕು, ಫುಲ್ ಕಾನ್ಫಿಡೆನ್ಸ್ ಇರ್ಬೇಕು. ಅದರ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಸಮಾಧಾನಕ್ಕೆ ಸೇರಿಸ್ತಾರೆ ಅಂತ. ಓಕೆನ್ರಾ? ಕ್ಲಿಯರಾ? ಸರಿ, ಓಕೆ. ಏನ ಬೇರೆ ಏನೋ ಡೌಟ್ಸ್ ಇದೆಯಾ? ಇಲ್ವಾ ಯಾರಿಗೋ? ಸರಿ, ಓಕೆ. ಹಂಗಾದ್ರೆ ನಾವು ಇವತ್ತಿಲ್ಲಿ ನಿಲ್ಸ್ಬಿಡೋಣ. ಅದರ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಬರೋ ಅಂತ ಫ್ರೈಡೆ ಟ್ಯಾಬ್ನಾಕಲ್ ಸ್ಟಡಿ ಇರ್ತಿದ್ದಾರೆ, ದಯವಿಟ್ಟು ನೀವೆಲ್ಲ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಓಕೆನಾ? ಸರಿ, ಪ್ರಕಾಶ್ ಬ್ರದರ್ ಒಂದು ಪ್ರೇಯರ್ ಮಾಡ್ಬೋದಾ? ಪ್ರಕಾಶ್ ಬ್ರದರ್ ಇದರ ಲೈನ್ ನಲ್ಲಿ. ಓಕೆ, ನೀರಜ್ ಬ್ರದರ್ ಒಂದು ಪ್ರೇಯರ್ ಮಾಡ್ತೀರಾ? ಹಲೋ, ನಾ ಮಾಡ್ತೀನಿ ಬ್ರದರ್. ಬ್ರದರ್ ಮಾಡ್ರಿ. ಓಕೆ ಬ್ರದರ್. ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ಈ ಸಂಜೆಯ ಸಮಯದಲ್ಲಿ ಕರ್ತನೆ ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ನಮ್ಮನ್ನು ನಡೆಸು, ನಮ್ಮನ್ನು ಆಶೀರ್ವದಿಸು, ನಿನ್ನ ಕೃಪೆಯನ್ನ ಹಿಂಬಾಲಿಸುವಂತೆ ದೇವರೇ ಸಹಾಯ ಮಾಡು ಕರ್ತನೆ. ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಪಾಪಗಳನ್ನು ದೂರ ಮಾಡಿ ದೇವರೇ ಪವಿತ್ರರಾಗಿ ದೇವರೇ ನಿನ್ನ ಮುಂದೆ ದೇವರೇ ನಿನ್ನ ಸಿಂಹಾಸನ ಮುಂದೆ ನಾವು ನಿಂತ್ಕೊಳ್ಳುವಂತೆ ದೇವರೇ ಸಹಾಯ ಮಾಡು ಕರ್ತನೆ. ನಮ್ಮಲ್ಲಿರುವ ಎಲ್ಲಾ ಪಾಪದ ಕಣಗಳನ್ನು ಅಳಿಸಿ ಹಾಕು ದೇವರೇ. ನಿನಗೆ ಸ್ತುತಿ ಸ್ತೋತ್ರ ಕರ್ತನೆ. ಕೇಳಿದ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ಎಲ್ಲಾ ಸ್ತುತಿ ಸ್ತೋತ್ರಗಳನ್ನ ಯೇಸುವಿನಿಗೆ ಸಮರ್ಪಿಸಿ ಈ ಪ್ರಾರ್ಥನೆಯನ್ನ ಲೋಕರಕ್ಷಕನು ಒಡೆಯನು ವಿಮೋಚಕನೂ ಆದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನಮ್ಮ ತಂದೆ. ಆಮೆನ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ನಮಸ್ಕಾರ.